ಮೊಬೈಲ್ ಒಂದು ಬಂದ್ ಮಾಡಿರ್ತಮ್ಮ ಯಾರು ಕೇಳಿ ಕೇಳಿ ಹಳೆ ಕೇಳಿ. ಹಾ ಮಾರ್ಗ ಏನ್ರಿ ಇದೊಂದು ಪಾಯ ಏನ್ ನೋಡೋದು. ಎಲ್ಲ ವಿಷಯ ಕೇಳುವಂತ ಬಂಧುಗಳು ಕೂಡಿರಿ. ಹೌದು ಹೌದು. ಮಗನ ಕಡೆ ಬರ್ಜಾರ ಮಗಂದು ವಿಷಯ ಒಂದು ಬಾಜು ಇರ್ಲಿ. ಮತ್ತೊಂದು ಮಾತು ಹೇಳಿದ್ರು. ಏನ್ ಹೇಳಿದ್ರಿಪ್ಪ? ನಮ್ಮ ಅಪ್ಪಗ ಕುಸ್ತಿ ಹಿಡಿದು ಈ ಚಿಂಚೋಳಿಗೆ ಎತ್ತು ಒಗದೆ ಹೋಗ್ತನ್ನ ಅಂದ್ರಿ. ಎಷ್ಟು ಹೋಗದೆ ಹೋಗ್ತೀನ ನೋಡ್ರಿ ಹಾಗೆ ಅಪ್ಪಗಳು ನೋಡಿ ಕುಸ್ತಿ ಹಿಡಿದು ಸುಳಿ ಮಕ್ಕಳೇ ಹುಟ್ಟಾರ. ನೋಡ ಗಡ್ಯಾಪ ಹೆಡಕ್ ಮುಗಿತಾರಿ ಹೆಡಕ ಅದೇ ಮನೆಗೆ ಹಚ್ಚದ ಅಪ್ಪಗಳು ಸುತ್ತೆ ಮುದುಕ ಸುತ್ತೆ ನಾಚಿಕೆ ಬರ್ಬೇಕರು ನೀನ್ ನವನ ಎಷ್ಟು ಹೋಗಿಲ್ಲಕ್ಕ ಮನುಷ್ಯನಿಗೆ ಅಪ್ಪ ಬಂದ ಚಿಂಚೋಳಿ ಜಾತ್ರೆಗೆ ಮಗನಿಗೆ ಕರ್ಕೊಂಡು ಜಾತ್ರೆ ಮುತ್ತ ಭೇಟಿ ನೋಡಕ್ ಹೇಳಿ ಅಮೌಷದ ಮುತ್ಯ ನನ್ನ ಕುಂಬಾರಿಗೆ ಜನಿಸಿದ ಮುತ್ಯ ಮಲಕಾರ ಸಿದ್ಧ ಹೌದು ಹೌದು ರೇವಣ ಸಿದ್ಧರು ಭೇಟಿ ನೋಡ್ಲಾಕ ಮಗನಿಗೆ ಕರ್ಕೊಂಡ್ ಬಂದ ಮಗನಿಗೆ ಕಪ್ರಿ ಭೇಟಿ ನಡೆದ ದುಮಸ್ಯಾನ ಮಗ ಸಾಂದ್ ಐತೆ ಅಂತ ಹೇಳಿ ಹೆಗಲ್ ಮೇಲೆ ಕುಣಿಸ್ಕೊಂಡ ನಾವು ಅಪ್ಪ ನೋಡಿದ್ದೇವ್ರ ಭೇಟಿ ಅಂತ ಹೇಳಿ ಯಾರು ಕೂತಿ ಏನಂತದ್ರಿ ಯಪ್ಪ ಯಪ್ಪ ನನಗ್ ಕಾಣಿಸದ ನಿನಗ್ ಕಾಣಿಸ್ತೈತೇನು ನನಗ ಕಾಣಿಸ್ತೈತೇನು ಎಲ್ಲ ನೀನು ಎಲ್ಲಿ ಕೂತಿದ್ಯೋ ಯಾರು ಹೆಗಲ ಮೇಲೆ ಕೂತಿದಿ ನಾ ಎಲ್ಲಿ ಕೂತೀನಿ ಅನ್ನೋದು ಮೊದಲು ತಿಳ್ಕೊ. ಹೌದು ಹೌದು ಕುಸ್ತಿಡ್ ಒಗಿತಾನಂತ ಮಗ ಒಡಕ್ ಬಾರಿ ಕಟ್ಟವನ್ ಮುತ್ತೈತಾನ ಮುಡ್ತ ಅಂತ ಕಟ್ಟೆ ಮುತ್ತೈತನ ಆ ಅಡಿಗೆ ಅಂತ ಇರ್ತದ ನೀನು ಕಟ್ಟೆ ಒಂದು ಈ ಸುಳಿ ಮಕ್ಳು ಎಂತ ಮುತ್ತೈತನಕ್ಕೆ ಹೋಗವ್ರಿ ಇವ್ರು. ಹೌದು ಹೌದು ಒಡಕ್ ಬಾರಿ ಕಟ್ಟವನು ಜಕ್ಕನ ತೆಪ್ಪ ಬಿಡ್ತಾರ ನೋಡು ಕಾಂಡ್ರಲ್ಲೂ ಈ ಮಕ್ಳು ಹ್ಯಾಂಡ್ರಲ್ಲಿ ಮುತ್ತೈತಾನ ಹೌದು ಹೌದು ಏನ್ ಮಾಡೋರು ಇವರು ನಮಗ್ ಮುತ್ತೈತರಿ ಚಂದ ಐತೈತಿ ಮತ್ತ ಚಂದಾಗಿ ವಿಚಾರ ಮಾಡಿ ವಿಷಯ ಹಿಡಿದು ಮಾತು ಹೇಳೋದೈತಿ. ಹೌದು ಇದು ಹೆಂಗ ಆಗತೈತಿ ಏನಾಗ್ತದಪ್ಪ ಜಾತ್ರೆಗೆ ಕುದುರೆ ಒಯ್ದತ್ ಮಾರ್ಲಾಕ ಪಂಡ್ರಾಪುರ ಜಾತ್ರೆಗೆ ಪಂಡ್ರಾಪುರ್ಕ ಗಿರೇಕಿ ಬತ್ತ ಕುದುರೆ ತೋಳಿ ಗಿರೇಕಿ ಎಷ್ಟ್ ಹೇಳ್ತೇಪ್ಪ ಅಕ್ರಲ್ ಹಾಕಿ ಹೇಳ್ತೀನಿ ನಾವು ಕುದುರೆ ಕೆಮ್ಮತ್ತ ಅಕ್ರಲ್ ಹಾಕ ಅಲ್ಲೋ ಅಕ್ರಲ್ ಹಾಕಿ ಹೇಳ್ತಿ ಅಂತದೇನ್ ಮಾಡ್ತೈತಿ ನಿನ್ ಕುದುರೆ ಎಂದವ ತೋಳವ ಕುದುರೆ ಮಾರ ಆನಂದ ಹೆಂಗ ಹೇಳ ನೋಡ್ರಿ ಅವ ಬುದ್ಧಿವಂತ. ಕುದುರೆ ಮನಸ್ಸಿನಾಗ ಬತ್ತಂದ್ರ ನೋಡಪ್ಪ ಕುದುರೆ ಮನಸ್ಸಿನಾಗ ಬತ್ತಂದ್ರ ಕಣ್ಣು ಮುಚ್ಚಿ ಕಣ್ಣು ತೆರೆಟಿಗೆ ಬಾಂಬೆಗೆ ಹೋಗಿ ಹೊಳಿ ಬರ್ತೈತಿ ಅಂದವ ಕುದುರೆ. ತೋಳ ಏನಂದ್ರಿ? ತೋಳ ಒಂದ ನಾನು 8 ದಿನಕ್ಕೊಮ್ಮೆ 108 ಕೆಲಸ ಹಗಲೆಲ್ಲ ಹೋಗೋ ಬಾಂಬೆಕನ ಎದಕ್ ಹಾಲು ಹೋಗಲಕ್ಕ ಒಂದ್ 11 ಲಾಖ ತೋಳಿದ್ ಬಿಡ್ಬೇಕು ಕುದುರೆ ರೊಕ್ಕ ಪೀಸದವ. ಇವನು ಮಗ ರೊಕ್ಕ ಬ್ಯಾಗ್ನಾಗ ಹಾಕೊಂಡ ಇವ ಹೊಂಟ ಅವನು ಜಿಗದ್ ಕುದುರೆ ಮೇಲೆ ಕೂತ ಮಡಿಚಿ ಆ ಡೇಟ್ ಬಿಟ್ಟು ಕುದುರೆ ಬೆನ್ನಾಗ ಬೆನ್ ತಪ್ಪಿಸ್ಲತ್ರಿ ಕುದುರೆ ನಿಂತಲ್ಲಿ ಇವ ಕಂಡಾಪಟ್ಟಿ ಕಲ್ತಾವ ವಿದ್ಯಾವಂತಿದ್ದ ಇವ ಕುದುರೆ ತೋಳವ ಅವ ಬುದ್ಧಿವಂತಿದ್ದ ಮಾರಕವ ಬೆನ್ ತಪ್ಪಿಸ್ಲತ್ತು ಇಲ್ಲಿ ಬಾ ಅಂತ ಹಂಗ ರೊಕ್ಕ ತಗೊಂಡು ಹೋಗೋಣ ಇಲ್ಲಿ ಬಾ ಸನಿ 11 ಲಾಖ ರೂಪಾಯಿ ಕೊಂಡಿದ್ರಿ ಮಗನ ಕಣ್ಣು ಮುಚ್ಚಿ ಕಣ್ಣು ತೆರೆಟಿಗೆ ಬಾಂಬೆಗೆ ಹೋಗಿ ಹೊಳೆ ಬರ್ತಾನಂದಿದ್ ಈ ಕುದುರೆ ಬೆನ್ ತೆಗ್ಗಿಸ್ಲತ್ತದು ಮುಂದಕ್ಕೆ ಹೋಗಲ್ ಅವ ಕುದುರೆ ಕೊಟ್ಟವ ಆನಂದವ ಅದ್ರ ಮನಸ್ಸಿನಾಗ ಬರ್ಬೇಕಲ್ರಿ ಅಂದವ. ಏನೋ ಅದ್ರ ಮನಸ್ಸಿನಾಗ ಬಂದ್ರೆ ಹೋಗುದಿಲ್ಲ ಬಾಂಬೆಕ್ಕ ಮನಸ್ಸಿನಾಗ ಬರ್ಬೇಕು ಬಂದು ಮತ್ತೆ ಮನಸ್ಸಿನಾಗ ಬರ್ಬೇಕಲ್ರಿ ಹೇಳ್ಯಾರ ಮಗಲಿ ಅವ. ಅಲ್ಲೋ ಈ ಕುದುರೆ ಮನಸ್ಸಿನಾಗ ಎಂದ ಬರ್ತೈತಿ ಏನ್ವ ಅದೇ ಪ್ರಾಬ್ಲಮ್ ಕಾಯಿಗೆ ಮಾರಿನಂದವ ಕುದುರೆ ಕೆಲ್ ಆಯ್ತದ ನೋಡ್ರಿ ಇದು. ಈ ಕುದುರೆಯ ನಿನ್ನೆ ಚಿಂಚೋಳಾಗ ಮಾರಿ ಹೋಗುನು ಬೋದಾಳ ಕೊಯ್ದು ಬಿಡು ನನಗೆ ಮಾಡು ತೀರ ಬೋಳ ದಂಡಿಗೆ ಬಿಡೋದು ವಿಷಯ ಅನುಗುಣವಾಗಿ ಬೆಳೆಸಿ ಬರಾನ ಅಪ್ಪಗೆ ಎಷ್ಟು ಹೋಗಿತ್ತನ್ನೋದು ನಾನು ಬಲ ನೇತಾರ ಮಂದಿ ನನಗೆ ಮಗನಿಗೆ ನೋಡಿ ತಿಳ್ಕ ಜನ ಬಹಳ ಶಾಣಾಗಿರ್ತಾರ ಕೇಳೋರು. ವಿದ್ಯೆ ಮತ್ತ ಬುದ್ಧಿ ಬುದ್ಧಿ ವಾದಿಟ್ಟ ಬಹಳ ಅಂತರದ ವಿದ್ಯಾಕ ಬುದ್ಧಿಗೆ ಬುದ್ಧಿ ಜಗತ್ತದೊಳಗೆ ಶ್ರೇಷ್ಠ ಅದ. ಒಬ್ಬ ಸಾರಿ ಮಾಸ್ತರ್ ಕೈಯಾಗ ಪಾಶ್ಯ ಹುಡುಗರದ ಹೌದು ಶಾಲ್ಯಾಗ ಕಲಿತಾವ. ಯಾವ ಬುದ್ಧಿವಂತದ ನೋಡು
ಆ ಮಾಸ್ತರ್ನ ಕೈಯಾಗ ವಿದ್ಯೆ ಕಲ್ತು ಅವ ನೌಕರಿ ಹಿಡ್ಕೊತಾನ. ಬುದ್ಧಿವಂತ ಇದ್ದವ. ಹೌದು. ಬುದ್ಧಿಗಾರಿ ಸುಳಿ ಮಕ್ಕಳಿದ್ರು 500 ಹುಡುಗರೊಳಗ 50 ಹುಡುಗರು ನೌಕರಿ ಹೋಗ್ಯಾವ. 450 ಹುಡುಗರು ಹಂಗೆ ಕೂತಾವ. ಬುದ್ಧಿ ಇಲ್ಲ ಅವಕ್ಕ. ಇಲ್ಲ ಬುದ್ಧಿ ಏನ್ ಮಾಡುದು? ಬೆಳಸ ಮಗನ ವಿಷಯ ಹೆಂಗ್ ಬೆಳೆಸ್ತು ನೋಡು. ಹೌದು. ಈಗ ಒಬ್ಬ ಕಲೀಲ ಹೆಣ್ಮಗಳದ. ಹೌದು. ಅಡಿಗೆ ಮಾಡ್ತಾ. ಹೌದು. ಒಬ್ಬಾಕಿ ವಿದ್ಯೆ ಕಲ್ತಕ್ಕಿ ಬಂದ. ಆಕಿ ವಿದ್ಯಾದ ಪ್ರಕಾರ ಅಡಿಗೆ ಮಾಡಕ್ಕಿ ಕಲ್ತಕ್ಕಿ. ಮೊದಲ ಉಂಬು ಎಣ್ಣೆ ಬೆಳ್ಳುಳ್ಳಿ ಹಾಕಬೇಕು. ನೋಡಿ ವಿದ್ಯೆ ಕಲ್ತು ಮಾಡಕ್ಕಿ. ಆಮೇಲೆ ನೀರ್ ಹಾಕ್ಬೇಕು, ಒಗ್ಗರಣೆ ಕೊಡ್ಬೇಕು. ಹೌದು. ಗಡಿಗೆ ಬಾಯಿ ಮುಚ್ಚಬೇಕು. ಹೌದು. ಕುಕ್ ಬತ್ತಂದ್ರ ಬಾಯಿ ತೆರಿಬೇಕಂತ ಬರಲೈತಿ ಅದು ಪುಸ್ತಕದಾಗ. ಈಕಿ ಅಡಿಗೆ ಮಾಡತ್ತಾಳ. ಪುಸ್ತಕ ತೆರೆದೇ ಇಟ್ಟಾಳ. ಪುಸ್ತಕ ತೆರೆದಿಟ್ಟು ಎಲ್ಲ ಅದು ಓದಿ ಹಾಕ್ಲತ್ತಾಳ. ಬೆಳ್ಳುಳ್ಳಿ ಎಣ್ಣೆ ಶೇಂಗದ ಕಾಳ ಖಾರಪ್ಪ ಹಾಕಿ ಬಾಯಿನ ಹೊಡೆದ್ ನೀರ್ ಹಾಕಿ ಬದನೆಕಾಯಿ 4 ಹೋಳಿ ಒಗದು ಮುಚ್ಚಿದ್ರು ಅದು ಉಕ್ಕು ಬರ್ಲಾರ್ತ ನೋಡ್ರಿ ಕುದ್ದು ಬಾಯಿ ತೆರಿಬೇಕಂತ ಬರ್ತೈತಿ ಅದ. ಇದು ಜಾತಿ ಬುದ್ಧಿಗೆ ಹೆಂಗಸ ನೋಡೇ ಇಲ್ಲ ಕಡೆ ಗಡಿಗೆ ಬಾಯಿ ತೆರೆದಿಲ್ಲ. ಇದು ಗಡಿಗೆ ಬಾಯಿ ತೆರೆದ ತಾನು ಬಾಯಿ ತೆರ್ಕೊಂಡ್ ಕೂತ ಒಲಿ ಉತ್ತಮಾಗಿತ್ತು. ತಾನು ಬಾಯಿ ತೆರೆದ್ರ ಎದು ಕುಳಿತದ್ರಿ ಒಣಗಿ ಗಡಿಗ್ಯಾಗ ಉಕ್ಕುದಿ ಅದು. ಇದು ವಿದ್ಯಾ ಕಲ್ತ ಮಗನೇ ಯಾರು ಬಂದಿದ್ ನೋಡಿ ಒಣಗಿ ಉಕ್ಸಿ ಈ ಚಿಂಚೊಳಗ ಹಾಳಿಗೆ ಚೋಗು ಸೊಳ್ಳಿ ಮಗನೇ ನೀ ಬಂದಿದ್ದಿ. ಬುದ್ಧಿ ಇತ್ತಂದ್ರ ಗಡಿಗೆ ಬಾಯಿ ತೆರ್ತಿತ್ತದು. ಹೌದೌದು. ಹಂಗ ಮಾಡ ಮತ್ ಎತ್ ಒಗದ್ ಹೋಗ್ತಂತ ಮಗ. ಒಬ್ಬ ಡಾಮಿ ಕಲ್ತಾನೋ ಏನೋ ನನಗೆ ಏನ್ ಹೋಗವ್ ಕತ್ಲಾಗ. ಈಗ ಚಂದಾಗಿತ್ತಮ್ಮ. ಈ ವರ್ಷದ ಕಾಲದೊಳಗ ದಕ್ಷಿಣ ಸೋಲಾಪುರ, ಅಕ್ಕಲಕೋಟ ಅದೇ ತಾಲೂಕದಾಗೆ ನಾವು ಹಾಕಿಗಿದ್ದೇವು. 1 ವರ್ಷ ಆಯ್ತು. 1 ವರ್ಷ ಆಯ್ತು. ಹಳ್ಳಿಗೆ ಬಹಳತ್ತ ಹಾಲು ಮತ್ತ ಅನುಭವ, ಸೇವಾ ಕೇಳುವಂತ ದೈವ ಇದೇ ರೀತಿ ತಿಳ್ಕೊಂಡು ಚಂದಾಗಿ ಮಂದಿ ಮನಸ್ಸಿಗೆ ಮುಟ್ಟುವಂತ ವಾದ ನೀವು ನಾನು ಮಾಡಬೇಕಾಗ್ಯದ. ಬಂಧುಗಳೇ, ಒಂದು ಐತಿಹಾಸಿಕ ಮಾತು ಹೇಳ್ತೀನಿ ನಿನಗ. ಹೌದು. ಕೇಳ್ಕೊ. ಗಣಪತಿ ಷಣ್ಮುಖ ಹೌದು ಲಗ್ನ ಮಾಡು, ನನ್ನ ಲಗ್ನ ಮಾಡು ತಾಯಿ ತಂದೆ ಕೂಡ ಜಗಳ ತೆಗೆದು. ಗಣಪತಿ ಷಣ್ಮುಖ ಅವಾಗ ಅವ್ರು ಏನಂದ್ರು ತಾಯಿ ತಂದೆ ಶಿವ ಪಾರ್ವತಿ, ಈ ಭೂಮಂಡಲ ಭೂ ಪ್ರದಕ್ಷಿಣ ಯಾರ ಮೊದಲು ಹಾಕಿ ಬರ್ತೀರಿ ಅವ್ರು ಲಗ್ನ ಮಾಡ್ತೇವೆ. ಷಣ್ಮುಖನ ವಾದ ನವೀನ ಗಣಪತಿದು ಇಲ್ಲಿ ಷಣ್ಮುಖ ಖಾತ್ರಿ ಇತ್ತ. ನನ್ನ ನವೀನ ಕಟ್ರ ಗರ್ಜನಾಗ ಸುತ್ತ ಹಾಕಿ ಬರ್ತೈತೆ ಅನ್ನೋ ಭರವಸೆನ ಇತ್ತು. ವಿದ್ಯಾವಂತಿದ್ದವ ಷಣ್ಮುಖ. ಹೆಡದ ನವಲಿನ ಮೇಲೆ ಜಿಗದು ಕೂತು ಬಿಟ್ಟ ಹೋಯ್ತ. ಗಣಪತಿ ಸುಮ್ಮ ಕೂತ ಲಾಸ್ಟಿಗೆ ಅಣ್ಣ ಬರೋ ಟೈಮದೊಳಗ ಬುದ್ಧಿವಂತ ಗಣಪತಿ ಬುದ್ಧಿವಂತ ಅಲ್ಲೇ ತಾಯಿ ತಂದಿಗೆ 5 ಸುತ್ತ ಹಾಕಿ ನಮಸ್ಕಾರ ಮಾಡಿ ಕೂತ ಪರಮಾತ್ಮಕ್ಕೆ ಹೇಳ್ದ, ಅಲ್ಲ ನಿಮ್ಮ ಅಣ್ಣ ಭೂಮಿ ಸುತ್ತ ಹಾಕಲಕ್ ಹೋಗ್ಯಾನ, ನೀ ಇಲ್ಲೇ 5 ಸುತ್ತ ಹಾಕಿದಿ, ಲಗ್ನ ಭೂಮಿ ಸುತ್ತ ಹಾಕನ್ನು ಮಾಡೋದಕ್ಕೆ ಗಣಪ್ಪ ಅಂದ. ಅವಾಗ ಹೇಳ್ತಾನೆ ಗಣನಾಥ ತಾಯಿ ತಂದಿಗಳೇ ಬುದ್ಧಿವಂತ ಗಣಪತಿ ಹೇಳ್ದ, ಈ ಭೂಮಂಡಲ ನನ್ನ ತಾಯಿ ತಂದೆ ಉದರದೊಳಗ ಅಡಕಾಗಿತ್ತು ಗಣಪತಿ ಹೇಳ್ದ. ಹೌದು ತಾಯಿ ತಂದೆ ಅನ್ನ ಒಂದೇ ಸುತ್ತ ಭೂಮಿಗೆ ಹಾಕಿ ಬಂದ್ರ 5 ಸುತ್ತ ತಾಯಿ ತಂದಿಗೆ ಹಾಕಿನಂದ್ರ ಇಡೀ ಬ್ರಹ್ಮಾಂಡಕ್ಕೆ ನಾ 5 ಸುತ್ತ ಹಾಕದಂಗ ತಾಯಿ ತಂದಿಗೆ ನಮಸ್ಕಾರ ಮಾಡಿ ಕೂತ ಬಪ್ಪರ ಜಾಣ ಗಣಪ ತಂದ ಜಗತ್ತದೊಳಗೆ ನಿಂದೆ ಲಗ್ನ ಹೇಳಿ ಸಿದ್ಧಿ ಬುದ್ಧಿನ ತೆಗೆದು ಗಣಪತಿ ಲಗ್ನ ಮಾಡಿ ಶುಭ ಲಾಭ ಅನ್ನತಕ್ಕಂತ ಮಕ್ಕಳ ನನ್ನ ಹಡದಾನ ಗಣಪತಿ. ಇವತ್ತ ನಿನ್ನ ತಾಕತ್ತ ನಿಮ್ಮ ಅಪ್ಪ ಒಗ್ಯಾಮಿತ್ತಂದ್ರ ವಿದ್ಯಾವಂತ ಷಣ್ಮುಖನ ಲಗ್ನ ಚಿಂಚೋಳಾಗ ಮಾಡಿದೆ ಅಂದ್ರ ಬಪ್ಪರ ನನ್ನ ಮಗ ಅಂತೇಳಿ ನಿನಗೆ ಹಗಲ ಮೇಲೆ ತೋಡಿ ಸಬ್ಬಾಸಿ ಕುಡಿತನು. ಇಲ್ಲ ನೀನು ಷಣ್ಮುಖ ಲಗ್ನ ಮಾಡಬಾರಿಲ್ಲ ಅಂದ್ರ ಈ ಪೌಳಿ ಒಳಗ ಡಪ್ಪು ಕೆಡಿ ಡುಪ್ಪು ಅಂಕ ವಸ್ತು ನೀನು ಒಯ್ದು ಹೋರಾಡ್ತೀನಿ.
ಆಟ ಹಚ್ಚಿರಿ ಆಟ ಅಪ್ಪನ ಜೋಡಿ ಬಪ್ಪರಿಗೆ ಅವರು ಶಾಣೆ ಐತೆ ಅಂತ ಮಾಡಿದ್ವು ನಾ ಬುದ್ಧಿಗೇಡಿ ಮಕ್ಕಳದಾಗ ಬೆಂಕಿ ಹಾಕುದಿಲ್ಲ. ಹೌದೌದು ಎಲ್ಲ ಬಂದ ಹೆಂಗ ಬುದ್ಧಿ ಬಳಕೆ ಮಾಡ್ಬೇಕ. ಎರಡು ನಮೂನು ಬರ್ತದ ಬುದ್ಧಿ. ನಿಮಗ್ ಹೇಳ್ತೇನೆ ನಮ್ಮ ತಾಯಿ ಬಳಗದವ್ರಿಗೆ 4 ಮಂದಿ ಕೂಡಿ ಕೂತಿರ್ತಾರೆ ನೆಗೆನ ಮಕ್ಕಳು ಡೈಲಿ ಕಟ್ಟೆ ಆಗ. ಒಬ್ಬ ಭಿಕ್ಷುಕ್ ಬರ್ತಾನ ಭಿಕ್ಷಾ ನೀರು ಕೊಳ ಭಿಕ್ಷೆ ಅನ್ನೋಣ ಅದ್ರಾಗ ಒಬ್ಬಕ್ಕೆ ನೀರ್ತಾಳ ತಂದು ಮರದಾಗಿರಲಿ ಬಗ್ಸಾಗಿರಲಿ ಅವ ತನ ಇವ ನಿಮ್ಮದಿಟ್ಟು ಬರ್ಲಿವ ನಿಮ್ಮದಿಟ್ಟು ಬರ್ಲಿವ ಅವ ಯಾನತ್ತಾರ ಅವ್ರು ನಡಿ ನಾ ಎಲ್ಲ ಒಟ್ಟೊಳಗದ ಇವನ ಹೋಗ್ ನಾವೆಲ್ಲ ಒಟ್ಟರೊಳಗಿದೆ ಎಲ್ಲ ನಿನ್ನೆ ಬೇರೆ ನಡಿ ಇಟ್ಟು ನೀರು ಕಾಲಾಗ ಒಟ್ಟೊಳಗದ 4 ಮಂದಿ ಠೀಕ್ ಅದ ನೀರು ಬ್ಯಾಗ್ರಿ. ಒಬ್ಬ ನಮ್ಮ ಮಲ್ಕಾರ್ಸಿದ್ದ ಅಮೋಕ್ಷಿದ್ದನ ಪೂಜಾರಿ ಬೀರೂಣಿಗೆ ಹೋಳಿಗೆ ತಗೊಂಡ್ ಬರ್ಬೇಕು. ಬೀರೂಣಿಗೆ ಹೋಳಿಗೆ ಇವ್ರು 4 ಮಂದಿ ಕೂಡಿ ಕೂತಿರ್ತಾರ ಡೇಜಿ ಕಟ್ಟ್ಯಾಗ ಒಬ್ಬಕಿ ಕೊಟ್ಟು ಹಂಗೆ ಹೋಂತ ಪೂಜಾರಿ ಪೂಜಾರಿ ಖಬರ್ ಐತಲ್ಲ ನಮ್ಮ ಏನಾದ್ರು ಹೋಳಿಗೆ ನಾವ್ ಬ್ಯಾರೆ 20 ವರ್ಷ ಆಗಿತ್ತು. ನಮ್ಮ 4 ಮನಿ ಕುಡು ನಮ್ಮ ಹೋಳಿಗೆ ಸುಳಿ ಮಕ್ಕಳ ಹೋಳಿಗೆ ಬರೋಣ ಬ್ಯಾರೆ 20 ವರ್ಷ ಆಗಿದೆ ನೀಡುದು ಬಂದು ಕೂಡಿದ್ದೇವು ಎಲ್ಲ ಒಟ್ಟೊಳಗಿದೆ ಹೋಗು ನೋಡ್ರಿ ಮಾಡಬೇಡ್ರಿ. ಏನು ಬೇಕಾದ್ರೆ ಮನೆ ಮುಂದೆ ಬಂದಂದ್ರೆ ಬಾಯಿಲೆ ಇಲ್ಲ ಅನ್ನೋ ಕಿತ್ತ ಕೈಲೇ ಇಲ್ಲ ಮರದಾಗ ನೀಡುದ ಬಳಸ್ಯಾಗ ಯಾಕದದ್ದು ನೀಡ್ರಿ ಬಂಧುಗಳೇ ಹೌದು ತಿಳ್ಕೊಂಡು ಈ ಭವ ಪ್ರಪಂಚದಿಂದ ನಾವು ಕಡಿಮೆ ಆಗ್ಬೇಕಾಗ್ಯದ. ಒಂದು ಮಾತ ಬಹಳ ಶಾಣೆ ಅದ ಹುಡುಗ ಮುತ್ತೆ ಅಮೋಘಸಿದ್ದ ಮುತ್ತನ ಹೊಟ್ಟೆಲೆ 4 ಮಂದಿ ಮಕ್ಕಳು. ಹೌದು ಹೌದು ಅವತಾರ ಉದಿಸಿದ್ದ ದೇವೇಂದ್ರ ಬಿಳಿಯಣ ಸಿದ್ಧ ಆಚಾರ್ಯಗೌಡ ಸೋಮನ ಮುತ್ತ ಕಡೆ ಹುಟ್ಟದ ಕಣ್ಣು ಮುತ್ತೆ 4 ಮಂದಿ ಹೊಟ್ಟೆಲೆ 21 ಮಂದಿ. ಹೌದು 21 ಮಂದಿಲಿ 101 ಮಂದಿ. ಹೌದೌದು 101 ಮಂದಿದಿಂದ 1700 ಶತ್ರು ಶರಣರು 17 ಕೋಟಿ ಶರಣರು. ಹೌದು ಮಾಳಪ್ಪನ ಹೊಟ್ಟೆಲೆ 4 ಮಂದಿ ಮಕ್ಕಳಾರ. ಹೌದೌದು ಅವನಿಗೆ 4 ಮಂದಿದಿಂದ ಮುಂದೆ 15 ಮಂದಿ 15 ಮಂದಿದಿಂದ 45 ಮಂದಿ. ಹೌದೌದು ಹಿಂಗೆಲ್ಲ ಹುಟ್ಟ್ಯಾರ. ನನ್ನ ಮುತ್ತೆ ಅಮೋಘಸಿದ್ದನ ಹೊಟ್ಟೆಲೆ ಹೌದು ಅವತಾರ ಅವಧೂತ ಸಿದ್ಧ ದೇವೇಂದ್ರ ಬಿಳಿಯಣ ಸಿದ್ಧಗೆ ಜಗತ್ತೊಳಗೆ ಒಂದು ಪದವಿ ಕೊಟ್ಟಾರ. ಮನವಿ ಮಹಾರಾಜರ ಜೋಡಿ ಹಾಡಿದಂತ ನಮ್ಮ ಚಿಂಚೋಳಿ ಮುತ್ತೇವ್ರು ನಮ್ಮ ಮಗನಕ್ಕಿಂತ ಸಣ್ಣವ್ರು ಅದಾರ. ಖರೆ ನಾವು ಮುತ್ತೇವ್ರು ಐತೇವ್ ಅವ್ರು. ಹೌದು ಮುತ್ತೇವ್ರಿ ಬುದ್ಧಿ ಯಾರು ಹಾಕೊಂಡು ಹೌದು ಹಾಡಿ 70-70 ವರ್ಷ ಆಯ್ತು ನನಗ. ಖರೆ ಮಹಾರಾಜತ್ ಒಬ್ಬ ಮಗ ಅಂತಿದ್ದ ಇನ್ನ ಕೌಲ್ಯಾದ ಗೌಡ್ರಿ ಆ ಬುದ್ಧಿ ಇಲ್ಲ ಅದಕ್ಕಂತಿಲ್ಲ. ಮಗನ ಒಂದೇ ನಿನಗೆ ತಾಕಿಟ್ಟು ಕುಡ್ತಾನೆ ಇವತ್ತ ಹಿಡ್ಕೊಂಡ ಏನಂದಾರ ಮುತ್ಯಾನ ಹಿರಿಯ ಮಗನಿಗೆ ಬಿಳಿಯಾಣ ಸಿದ್ಧಗ ಬುದ್ಧುಳ ಬಿಳಿಯಾಣ ಸಿದ್ಧ ಅಂತ ಹೇಳಿ ಜಗತ್ತೊಳಗ ಪದವಿ ಅದ. ಬುದ್ಧುಳ ಬಿಳಿಯಾಣ ಸಿದ್ಧ. ಹೌದು ಬುದ್ಧುಳ ಬಿಳಿಯಾಣ ಸಿದ್ಧ ಐತಾಗ್ರಿ. ಎಂತ ವಿದ್ಯುಳ ಸಿದ್ಧತೆ ಏನು ಮಹಾಲಿಂಗರಾಯನ ಮಕ್ಕಳು ತೋರಿಸ್ತೇವ್ ಏನು ಅಮೋಘಸಿದ್ದನ ಮಕ್ಕಳು ವಂಶಾವಳಿ ಒಳಗ ವಿದ್ಯೆ ಇಲ್ಲ ಮತ್ತೆ ಹೆಸರಿದ್ದಿ ಇವತ್ತು ತೋರಿಸಿದಂದ್ರ ಇಲ್ಲಿಗರು ಇಲ್ಲಿ ತನ್ನ ದೀನ್ ನಮಸ್ಕಾರ ಹಾಕ್ತಾರ ಮಗ ನನ್ನ ನಿನಗೆ ತೋರ್ಸೋಗಿ ಇವತ್ತು ಚಿಂತೋಳ. ಮುಲ್ಕದಿ ಕೆಳಗಾಗತ್ತೀರಿ ಹುಡುಗಟ್ಟಿಗೆ ಆಟ ಹಚ್ಚಿರಿ ಮುಲ್ಕಂಡ ಭಾಳ ವ್ಯಾಪ್ತರ ನಿನ್ನ ಆಟ ನೋಡುದಿಲ್ಲ. ವಯಸ್ಸು ಮುಗಿದ ಒಳಕ್ಕ ಯಮ ಬಂದತ್ರಿ ಕ್ವಾಣ ಹಾಕ ತೋಡು ಒಯ್ದಾಕ ಗಪ್ರಿ ಏತಮ್ಮ ಎಲ್ಲ ದೇವ್ರ ಪಾಲ್ಕ್ಯಾಗ ವಯಸ್ಸು ಮುಗಿದ ಒಳಕ ಯಮ ಬಂದ ಕ್ವಾಣ ಹಾಕ ತೋಡು ಈಗ ಹಗಲ್ ತಂದಿರ್ಬೇಕು. ಇಲ್ಲಿ ಕ್ವಾಣ ತರ್ತಾರ್ರಿ ಅಮ್ಮ. ಯಮ ಬಂದ ಬರ ಈ ಮಗ ಎದ್ದು ಓಡ್ ಬಾದ್ರು ವಿದ್ಯಾವಂತಿದ್ದೀವಿ ಬರೀಪ್ಪ ಎಂದಿಲ್ಲ ನಮ್ಮ ಮನೆಗೆ ಬಂದಿರಿ ಬರ್ರಿ ನಮಸ್ಕಾರಪ್ಪ ನಮಸ್ಕಾರ ನಡ್ರಿ ಯಮಾನು ಜರ ಗಾಬರಿಗೆ ಬಿದ್ದ. ನನ್ ನೋಡಿದ್ರೆ ಒಂದೊಂದು ಗದ ನಡುಗುತ್ತಾವು. ಸೋಜೆ ಕರಿತಲ್ಲ ಸೋಜೆ ಬರ್ರಿ ಅಂತ ಕರಿತಾನ ಮಗ ಅಂತ ಬಿಡ್ಬೇಕು. ಮುಂದೆ ಏನೈತಿ ಭಗದಿ ಆತ ಯಮ ನಡಿ ಅಂತ
ಕ್ವಾಣ ಹೊರಗೆ ಕಟ್ಟಿ ಒಳಗೆ ಯಮನ್ ಕರ್ಕೊಂಡು ಹೋಗಿ ಮನ್ಸದ ಮೇಲೆ ಕುಂದಿಸದ ಒಂದು ಚರಿಗೆ ಹಾಲು ಕೊಟ್ರಿ ಎಣ್ಣೆ ಹಾಲ ಇನ್ನೂರು ಇರ್ಲಿ ಜಾಸ್ತಿವರ್ ಇರ್ಲಿ ಮಗನ ಅದ್ರ ಒಂದು 4 ನಿದ್ದೆ ಮುಳುಗಿ ಹಾಕಿದೀವ ತನ್ನ ವಿದ್ಯೆ ನಡೆಸಿದೀವ ಸಣ್ಣ ಯಾರ್ದು ಎಂದಿಲ್ಲ ನಮ್ಮ ಮನೆಗೆ ಬಂದ್ರೆ ಸಾವಿರ ಹಾಲು ಕುಡಿದ ಎತ್ತು ಒಂದು ಚರಿಗೆ ಹಾಲು ಯಮ ಕುಡಿದ್ರಿ 4 ನಿದ್ದೆ ಗುಳಿಗೆ ಕೊಟ್ಟಾರ ಮತ್ತೆ ಯಾಕೆ ನಿದ್ದೆ ಬರಬಾರ್ದ್ರಿ ಕಣ್ ಜಂಪ್ ಹಾಕಲಿಕ್ಕೆ ನಿಂತ ಕೂತಲ್ಲೇ ಯಮ ಮನ್ಸನ್ ಮೇಲೆ ಉದ್ದು ಬಿತ್ತ ಬೇದ್ದು ಯಮಗೆ ನಿಂತು ಹತ್ತು ನಟ್ಟತ್ತಾರ ಅವನ ಕೈಯನ್ನು ಚೀಟಿ ತಗೊಂಡಪ್ಪ ಲಿಷ್ಟ ಫಸ್ಟ್ಗೆ ಇವನ ಹೆಸರು ಇತ್ತು ಅದ್ರಾಗ ಇವನದಕ್ಕೆ ಬಂದಿದವ ಯಮ ಕೆಳಗೆ 100 ಮಂದಿ ಇದ್ದ ಮೊದಲನೇದವ ಇವನೇ ಘಾತ್ ಮಾಡ್ಯಾರ ಸುಳಿ ಮಗ ಅಂತ ನಾನು ಒಯ್ದಕ್ಕೆ ಬಂದಾನ ಮಗ ಅಂತ ಹೇಳಿ ಏನ್ ಮಾಡಿದ ವಿದ್ಯಾ ನಡೆಸಿ ಒಂದ್ ರಬ್ಬರ್ ತಗೊಂಡ್ ಮ್ಯಾಲಿನ ಹೆಸರು ತಿಕ್ಕಿ 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 ಅಡುಗಿಸಿದ್ರು ಆ 100 ಮಂದಿ ಏನಿತ್ತು ನೋಡು ಅದ್ರ ತೆಳಗ ತನ್ನ ಹೆಸರು ಬರದ್ರಿ ಅನ್ಕ 101 ಮಂದಿ ಎಲ್ಲ ಹೋಗಿ ಅನ್ಕತ್ತಾನ ಹೋಗುದು ಅಂತ ಯಮನ ಚೀಟಿ ಯಮನ ಕಿಶದಾಗ ಹಾಕದ ಸರದ ಹೆಂಡಕ್ ಸರದ ಕೂತ ಯಮಗೆ ಎಚ್ಚರ ಆಯ್ತು ಯಮ ಅಂದ ಆನಂದ ಆನಂದ ಪರಮಾನಂದ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಹೌದು ಎದ್ದು ಯಮ ಅಂದ ಎಂತ ಪುಣ್ಯದ ಕೆಲಸ ಮಾಡಿದೋ ಪುಣ್ಯಾತ್ಮ ಪುಣ್ಯವಂತ ಹೊಟ್ಟು ನಾನು ಹಿಡ್ಕೊಂಡು ಇಂಥ ನಿದ್ದೆ ನನಗೆ ಎದ್ದು ಆಗಿಲ್ಲ ನಿನ್ನ ಪುಣ್ಯದಿಂದ ಇಂಥ ನಿದ್ದೆ ಮಾಡಿಸ್ರಿ ನೀನು ಒಯ್ಬೇಕಂತ ಬಂದಿದ್ದ ಕ್ವಾಣ ಹಗ ತೋಡು ನಿನ್ನ ಪುಣ್ಯದ ಕೆಲಸ ನೋಡಿ ನಿನಗೂ ಹೋಗುದಿಲ್ಲ ಏನ ನಿನಗೂ ಹೋಗುದಿಲ್ಲ ಫಸ್ಟಕ್ಕೆ ನಿನ್ನ ಹೆಸರು ಐತಿ ಹೌದು ಇನ್ನು ನಿನಗೂ ಹೋಗುದಿಲ್ಲ ಕೆಳಗಿನ ಹಿಡ್ಕೊಂಡೆ ಮ್ಯಾಲ ಬರ್ತಾನೆ ಉಳಿ ಒಳ್ಳೆ ಮಗನ ನೀನು ವಿದ್ಯಾ ನಡೆಸಿ ಉಳಿ ಇವತ್ತು ಉಳಿ ಯಮನ ಕೈಯಾಗ ಉಳಿಲ್ಲ ಮಗ ಇವ ನನ್ನ ಕೈಯಾಗ ಉಳಿದನು ಇದೇ ಮಾಡೋದು ಚಂದಾಗಿ ಸೇವಾ ಭಗವಂತನ ಮಾಡಿ ಬಹಳ ನನ್ನ ತಾಯಿ ತಂದೆಗಳೇ ಎಲ್ಲಾರು ಕೂಡಿರಿ ಗಂಡಿಂದವ್ರಿಗೆ ಒಂದು ಮುತ್ತೈತಾರ ಕೊಟ್ಟ ಅಂತ ಮಗ ನೀನ್ ಮುತ್ತೈತಾನ ಕೂಡ ಸೆಟಿಕವ ಮಗನ ಹೇಳುವಂತ ಬ್ರಹ್ಮ ಯಾನಿದ್ದೆ ಅವ್ಕುರ್ದ ಅವ್ರು ತಿಳಿದಿಲ್ಲ ಬ್ರಹ್ಮಗೆ ಸೆಟಿಕವ್ಗ ಹೆಣ್ಮಕ್ಳಿಗೆ ಮುತ್ತೈತಾನ ಒಬ್ಬಕ್ಕೆ ಕೊಟ್ಟ ಅಂತ ಲಗ್ನ ಆಗಕ್ಕೆ ಯಾರು ಕೊಟ್ಟಿರೋ ಮಗನ ಕರೆ ಹೇಳು 4 ಮಂದಿಗೆ 5 ಮಂದಿಗೆ ಮುತ್ತೈತಾನ ಕೇಳಕ್ ಬಂದ ಫೋನ್ ತಿರ್ಗಾಡಿ ಹೇಳ್ತಾರ 4 ಮಂದಿ ಸಿಕ್ಕರು ಅವ್ರಂದ್ರು ನಾವ್ 4 ಮಂದಿ ಇದೀವಪ್ಪ ಮ್ಯಾಲೆ ನೋಡಾಗ ಅಚ್ಚ ಕಡೆ ಒಣಗ ಹೇಳು ಒಂದು ಸಣ್ಣ ಹುಡುಗಿತ್ತು ಅದೊತ್ತು ಯವ ನಾನು ಮುತ್ತೈತಾನ ಉಳಾಕ್ ಬರ್ತೀನಲ್ಲ ಅಂದ್ರೆ ಯಾಕೆ ಗೊತ್ತ್ರಿ ನಾನು ಹಿಡ್ಕೊಂಡ 5 ಮಂದಿ ಯಾಕೆ ಅಚ್ಚ ಕಡೆ ಯಾಕೆ ಹೋಗ್ತೀರಿ ಅನಾನಾಕೆ ಅವು ಹೇಳಿದ್ರು ತಂಗಿ ಮುತ್ತೈತಾನ ಉಣಬೇಕ ಕೊಳ್ಳಾಗ ಗುಳ್ಳು ಬೇಕಂದ್ರಕ್ಕೆ ಗೋಳಿ ಜೋರ್ ನಡೀತದೇವ ಗುಳ್ಳ ಆದ್ರೆ ಆಯ್ತಾನೆ ಅಂತ ಕೇಳಿದ್ರು ಆಯ್ತು ಆಯ್ತು ಸಣ್ಣ ಹುಡುಗಿಯಾರು ಗೊಂಬಿ ಮದುವೆ ಮಾಡಿ ಹಾಕ್ತಿದ್ವಿ ಬಂದು ಕೊಳ್ಳ ಒಂದು ಗುಳಿತ್ತು ಗೊಂಬಿ ಕೊಳ್ಳ ಗುಳಿತ್ತು ಓಡಿ ಹೋಗಿ ಆ ಗೊಂಬಿ ಕೊಳ್ಳ ಗುಳ್ಳು ಬಿಚ್ಚಿ ಉದ್ದ ದಾರ ಹಾಕಿ ಕಡ್ಕೊಂಡು ಬತ್ತರು ಹುಡುಗಿ ಇವ ನಾನು ಮುತ್ತೈತಾನ ಬರ್ತೇನೆ ಯಾಕ ಹೆಂಗ ಇನ್ನೊಂದು ಗುಳ್ಳ ನೋಡು ಗೋಳ ಕಟ್ಕೊಂಡೆ ನಾನು ಗೋಳ ಗುಳು ಕಟ್ಕೊಂಡ್ ಬಂದಿ ಬಾಳ ಚಲೋ ಮಾಡಿದೇವ ತಂಗಿ ಗಂಡನ ಹೆಸರು ಹೇಳ ನೋಡುನು ಕಟ್ಕೊಂಡಿ ಠೀಕ ಗಂಡನ ಹೆಸರು ಹೇಳು ಹೇಳ ಮಗನ ಹೇಳು ಗಂಡನ ಹೆಸರು ಹೌದು ಅವ ಹುಡುಗಿ ಆ ಕಡೆ ಕಡೆ ನೋಡ್ಲತ್ತು ತಂಗಿ ಬರೇ ಗುಳು ಕಟ್ಕೊಂಡ್ರು ನೋಡುದಿಲ್ಲ ಗಂಡ ಬೇಕು ಹೆಸರು ಹೇಳು ಅವಾಗ ಮುತ್ತೈತನಕ ಬರ್ತೈತಿ ಈ ಮಗ ಬಾಂಬಿ ಕೊಳ್ಳ ಗುಳು ಕಟ್ಕೊಂಡು ಮುತ್ತೈತನಕ ಅಂತಾನೆ 4 ವಾಟಿನಂತ ಮತ್ತ ಹಂಗಿಲ್ಲ ಬಂಧುಗಳೇ ತೆಗೆದುಕೊಂಡು ಹೋದ್ರಿ ಇವತ್ತು ಜಗಳ ಶುರುವಾಗ್ಯದ ಹೆಂಗ ಆಗ್ಬೇಕು ಜಗಳ ಅಲ್ಲ ನಾವು ಮುಂದಕ್ಕೆ ಹೋಗಿದ್ದೇವ್ರಿ ಅಲ್ಲಿ ಇಲ್ಲವ್ರು ಒಂದಿಬ್ರು ಬಂದಿಲ್ಲ ಅದಾದ ಹುಡುಗರು ಜಗಳ ಆಗ್ತಿತ್ತು ಅದು ಮನಿಗಾಮ ಬತ್ತಿದ ಒಂದು ಕೊಟ್ಟಂದ್ರೆ 64 ಒಂದು ಏಟಿಗೆ ಉದುರಿಸ್ತೇನೆ ಅಂತಿದ್ರಿ 64 ಒಬ್ಬ ಕೇಳ್ದ ಈ ಟಿ ಶರ್ಟ್ ನಾವ ಕುಚ್ಚೋಳಿ ಮಗನ ಹಲ್ಲು ಬಾಯಾಗ ಬತ್ತಿಸಿ ಇರ್ತಾವ 64 ಹಂಗ ಮುರಿತಿ ಅಂದ ನಿನ್ನ ಹಿಡ್ಕೊಂಡು ಹೇಳಿದ ಮಗನ ಐತಿತ್ತು ಬಿಡ್ಸವನು ಹೆಂಗಾಗಬಾರ್ದು ಹಲ್ಲ
ನಿನ್ನೋರಿಗೆ ಬತ್ತಿಸಿ ಮುರಿಬೇಕು. ಹೌದು, ನನ್ನೋರಿಗೆ ಬತ್ತಿಸಿ ಮುರಿಬೇಕು. ಗೊತ್ತವ್ರು ಹದ್ದು ಮುರಿಲಪ್ಪ ಉಳಿತೇವೆ ಜೀವಂತಿದೆ. ಇಬ್ಬರೊಳಗೆ ಆಗ್ಬೇಕು. ಜಗತ್ತದಾಗ ಜಗ ಹೆಚ್ಚಾಗ್ಯಾವ. ವಿಚಾರ ಮಾಡಿ, ಪ್ರಪಂಚ ಸಾಗರ ಬಹಳ ಕೆಟ್ಟದ. ತಾಯಿ ತಂದೆಗಳೇ, ಹೌದು, ಬುದ್ಧಿ ಮಾತು ಹೇಳ್ತೇನೆ ನಿಮಗ. ಹೌದು, ಗೌಡನೇನೋ ದೂರಿಂದ ಕರ್ಸಿದ್ದೆವು. ಹೌದು, ಅವ್ರಿಂದ ಒಂದು ಸ್ವಲ್ಪ ಎಷ್ಟು ನಮಗೆ ಫೈದೆ ಆಯ್ತು. ಹೆಂಗದ ಈ ಪ್ರಪಂಚ? ಅಣ್ಣನ ಹೆಂಡತಿ ಬಾಂಡೆ ತಿಕ್ತಿದ್ದಲ್ಲ, ಅಂಗಳದಾಗ ಕೂತು ಇಲ್ಲ ತಿಪ್ಪಾಗ ಇವ ಬಾಂಡೆ ತಿಕ್ತೀರಿ. ಹನುಮಂತನಕ್ಕಿಂತ ಹುಚ್ಚಿ ಮಗ ಇಲ್ರಿ, ಅವಾಗ ಕೇಳಕತ್ತಿದ್ದ ಬಾಂಡೆ ತಿಕ್ತಿದ್ರು. ತಮ್ಮ ಹೊಲಕ್ಕೆ ಹೋಗಿದ್ದ. ಹೊಲಕ್ಕೆ ಹೋಗಿ ಬರೋ ಮುಂದ ಒಂದೆರಡು ಕಬ್ಬು ತಗೊಂಬಂದಿದ್ ಕೈಯಾಗ, ಅಚ್ಚಿ ಕಡೆ ಕೈಯಾಗ, ಇಚ್ಚಿ ಕಡೆ ಕೈಯಾಗ, ಎರಡು ಕೈಯಾಗ ಬಂದು ತಂದೊಂದು ಮಗ, ಅಣ್ಣಂದು ಒಂದು ಮಗ. ಕಬ್ಬು ನೋಡುದು ಓಡಿ ಬಂದೋರಿ. ಕಬ್ಬಿನ ನೋಡಿ ಅಣ್ಣನ ಹ್ಯಾಂತ ಅಲ್ಲೇ ಭಾಂಡೆ ತಿಕ್ತಿದ್ರು. ಏನು ಭಾಂಡೆಗಾಡ ಆಗಿತ್ತಂದ್ರ ಏನಾಯ್ತ್ರಿ? ಒತ್ತಾಟಿ ಕೈಯಾಗ ಬಡ್ಡಿ ಕಡೆ ಕಬ್ಬಿತ್ತು. ಒತ್ತಾಟಿ ಕೈಯಾಗ ತುದಿ ಕಡೆ ಕಬ್ಬ. ತುದಿ ಕಡೆ ಕಬ್ಬ ಅಂದ್ರೆ ಸೌಳ ರುಚಿ. ತುದಿ ಕಡೆ ಕಬ್ಬ ಒಂದು ಸೌಳು ಇರ್ತೈತಿ, ಬಡ್ಡಿ ಕಡದ ರುಚಿ ಇರ್ತದ. ಹೌದು, ಬಡ್ಡಿ ಕಡೆ ಕಬ್ಬಿನ ಕಡೆ ಅಣ್ಣನ ಮಗ ಓಡಿ ಬರ್ತಿದ್ದ. ಅಣ್ಣನ ಮಗ ತುದಿ ಕಬ್ಬಿನ ಕಡೆ ತನ್ನ ಮಗ ಓಡಿ ಬರ್ತಿದ್ದ. ಮನಸ್ಸು ಚಂಚಲ ಆಗತ್ತೆ. ಸನಿ ಬಂದಂಗ ಸನಿ ಬಂದಂಗ. ರುಚಿ ಕಬ್ಬ ಅಣ್ಣನ ಮಗನಿಗೆ ಹೋಗ್ತಾರೆ, ಸೌಳು ಕಬ್ಬ ನನ್ನ ಮಗನಿಗೆ ಹೋಗ್ತದೆ. ಎರಡೂ ಮಕ್ಕಳು ಓಡಿ ಸನಿದಾಗ ಬಂದು ಎಕ್ದಮ್ ಕೈಯ ಅದಕ್ಕೆ ಅಂತ ಸುಳ್ಳು ಮಗನ ನೋಡಿ ಕೈ ಹಂಗ್ತೀರಿ ನನ್ನ ಮಗ ನೋಡಿ ಮನಸ್ಸ. ಈ ಕೈ ತಿರುವುದು ಅಣ್ಣನ ಹೆಂಡತಿ ನೋಡುದಳು. ಕೊತ್ತಲೆ ಭಾಂಡೆ ತಿಕ್ಕೋತ್ ನೋಡಿದಳು. ಭಾಂಡೆ ತಿಕ್ಕುದು ಬಿಟ್ಟು ಎದ್ದು ನಿಂತುದ್ರಿ. ಹೌದು, ಬಾರಿಗೆ ಅಂದ್ರು ಮೈದನ. ಬಾರಿಗೆ ಬಾರಿಗೆ ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ, ರೊಕ್ಕ ಅಲ್ಲ, ರೂಪಾಯಿ ಅಲ್ಲ, ಒಂದು ಗಣಿಕೆ ಕಬ್ಬ, ಒಂದು ಗಣಿಕೆ ಕಬ್ಬ. ರುಚಿ ಸವಳತ್ ಹೇಳಿ ಕೈ ತಿರುಗಾರೋ ಪಾಪಿ ಪಾಪಿ ಪಾಪಿ. ಒಂದು ಕಬ್ಬಿನ ಗಣಿಕೆಗೆ ನೀ ಮನಸ್ಸು ತೋರಿಸಿದೆ ಅಂದ್ರೆ ಈ ತಿಕ್ಕಿನ ಭಾಂಡ್ಯ ಹಿಂಗ ಒಳಗೆ ಹೋಗುದಿಲ್ಲ, ಎರಡು ಪಾಲಾಗೆ ಒಳಗೆ ಹೋಗ್ಲಿಕ್ಕೆ ಹೇಳುದು ಅಣ್ಣನ ಹೆಂಡತಿ. ನೋಡಿ ಮನಸ್ಸ ಎತ್ತು ಮಾತಿಗಾಗಿ ವಿಷಯ ಬೆಳೆಸೋದಕ್ಕ ಅಪ್ರ ಎತ್ತು ಬಗಿತೀನಿ ಅಂದ್ರೆ ನೀನು ಒತ್ತಿ ಹಂಚಪಾಲ್ ಮಾಡಿ ಪಟ್ಟೆ ಹೋಗ್ತಾನೆ ಸಾಕು. ಇವತ್ತು ಬಿಡುದಿಲ್ಲ. ಹೌದು ಹೌದು, ತೆಲ್ ಬೇಸರ ನಮಗೂ. ಆಕಿ ಹೆಂಗ್ ಬೇರೆ ಈಗ ನೋಡು. ಹಂಗ ಅರ್ಧೆ ಹೋಗುದು ಇವತ್ತ. ಸುಳಿ ಮಕ್ಕಳು ನಾನು ಹೊಟ್ಟಿಗೆ ಹಾಕೋದು ನಮ್ಗೆ ಗೊತ್ತಾಗ್ಯದ ನನಗೆ. ಹತ್ತಿ ಸಸ್ತು ಉಳಿದಾರ ತಿಳ್ಕೊಂಡು ವಿಷಯ ಬೆಳೆಸೋದಾದ ಬಂಧುಗಳೇ, ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ. ಏನ್ರಿಪ್ಪ? ಎಲ್ಲ ಗಮನ ಇಟ್ಕೋರಿ. ಮುಂದೆ ಖ್ಯಾಲಿ ಹಾಡೋರು ಇದೀವಿ. ಹೌದು, ಇವತ್ತಿನ ದಿವಸ ನಮ್ಮ ಚಿಂಚೋಳಿ ಗ್ರಾಮದಲ್ಲಿ ಹೌದು, ನಮ್ಮ ಮನವಿ ಮಧುಗೊಂಡ ಮಹಾರಾಜರ ಜೊತೆ ತಾಳ ಢಗ್ಗ ಬಡ್ಕೊಂಡು ಸಣ್ಣವ್ರ ತಕ್ಕ ಹಿಡ್ಕೊಂಡು ಸಲಿಗೆಯಿಂದ ಬೆಳೆದವರು, ನಮ್ಮ ಜೋಡಿನೂ ಸಲಿಗೆದಿಂದ ಬೆಳೆದವರು ಚಿಂಚೋಳಿ ಮಹಾರಾಜರು. ಹೌದು ಹೌದು ಹೌದು. ನಾವು ನಮ್ಮ ಮಗ ಅಂತ ಹೇಳಿ ನಡ್ಕೊತ ಬಂದಿದ್ದೀವಿ. ಹೌದು, ಅವರೆಲ್ಲ ಆಗರೆ ಹೋದ್ರು. ಅವ್ರು ಹಾಕಿ ಕೊಟ್ಟಂತ ಸಾರಿ, ಅವ್ರು ಹೇಳಿರ್ತಕ್ಕಂಥ ಬುದ್ಧಿ, ಹೌದು ಹೌದು, ಆ ಬುದ್ಧಿ ಅನ್ನತಕ್ಕಂಥ ಬೀಜ ಇಲ್ಲಿ ಉಳಿದೈತಿ. ಉಳಿದೈತಿ. ವಿದ್ಯೆ ಅಲ್ಲ, ಬುದ್ಧಿ. ಹಾಕಿ ಕೊಟ್ಟಂತ ಬುದ್ಧಿ ಪಾಠ. ಈ ಹಾಲು ಮತವನ್ನು ನಾವು ಹೆಂಗೆ ಬೆಳೆಸಬೇಕು, ಅಮೋಕ್ಷಿಕನ ಚರಿತ್ರ ಸಂಧಿ ಒಳಗಿದ್ದಿರೋದು ಜಗತ್ತದೊಳಗ ಎತ್ತಿ ಬೆಳೆದ್ರು ಮನವಿ ಮಧುಗೊಂಡ ಮಹಾರಾಜರು. ಅದೇ ಬುದ್ಧಿ ನಮ್ಮ ಚಿಂಚೋಳಿ ಮಹಾರಾಜರಲ್ಲೈತಿ. ಹೌದು, ಇವತ್ತಿಲ್ಲಿ ಬಂದಿದ್ದೇವೆ, ನಮಗೂ ಊಟ ಕೊಟ್ಟೇವಿ. ಈ ಜಾತ್ರೆಗೆ ಎಷ್ಟು ಮಂದಿ ಭೇಟಿಗೆ ಬಂದದ, ಅವರಿಗೆಲ್ಲರಿಗೂ ಊಟ ಕೊಟ್ಟೇವಿ. ಅನ್ನದಾನ ಅನ್ನೋದು ಜಗತ್ತದೊಳಗೆ ಪವಿತ್ರ. ಅನ್ನದಾನ ಅದರಂತ ಪವಿತ್ರ ಯಾವುದೂ ಇಲ್ಲ. ಹೌದು, ಅದಕ್ಕಾಗಿ ಸರ್ವಜ್ಞ ಹೇಳ್ಯಾನ. ಏನ್ ಹೇಳೇನ್ರಿಪ್ಪ? ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ, ಅನ್ನಕ್ಕೆ ಮೇಲು ಎನ್ನಿಲ್ಲ ಜಗದೊಳಗೆ, ಅನ್ನವೇ ಪ್ರಾಣ ಸರ್ವಜ್ಞ. ಹೌದು, ಇಂಥ ಇದು ಪವಿತ್ರವಾದಂತ ಇವತ್ತು ನೀವು ಕೋಟಿ ಖರ್ಚು ಮಾಡಿ ಮಗನ ಲಗ್ನ ಮಾಡ್ರಿ, ಪುಣ್ಯ ಇಲ್ಲ. ಒಂದು ಕೋಟಿ ಖರ್ಚು ಮಾಡಿದ್ರೆ ಪುಣ್ಯ ಇಲ್ಲ. ಇವತ್ತು ಏನು ಮಾಡಿರಿ ಇದರಾಗ ನಿಮಗೆ ಪುಣ್ಯ ಸಿಗುದಿಲ್ಲ. ಇವತ್ತು ಹೆಂಗ್ ಸಿಗುದದ್ರಿಪ್ಪ? ಕೋಟಿ ಖರ್ಚು ಮಾಡಿ ಲಗ್ನ ಮಾಡಿದ್ರೆ ಯಾದಿ ಐತಿ, ಅದಕ್ಕೆ ಯಾದಿ ಖಾನಾವಳಿ ಆಗೊಂಡು ಬಿಲ್ಲು ಕೊಟ್ಟು ಹೋಗುದೈತಿ, ಅದಕ್ಕೆ ಪುಣ್ಯ ಸಿಗುದಿಲ್ಲ. ಇವತ್ತು ಆಯಾರಿ ಯಾದಿ ಇಲ್ಲ. ಇದಕ್ಕ
ದಾನವಾಗಿ ಕೊಟ್ಟೈತಿದ್ದು ದಾನ. ಅದಕ್ಕ ಇವತ್ತು ಸಮಸ್ತ ಚಿಂಚೋಳಿ ಗ್ರಾಮದ ಹಿರಿಯರು ದೇವರಿಗಾಗಿ ಒಂದು ಅನ್ನದಾನ, ನೀವು ಊರಾನವ್ರು ಯಾರೇ ಒಬ್ಬರೇ ಕೂಡ್ರಿ, 10 ಮಂದಿ ಕೂಡ್ರಿ, ಕಮಿಟಿ ವತಿಯಿಂದ ಮಾಡಿ ಪುಣ್ಯಗೋಸ್ಕರವಾಗಿ ಇಂಥ ಅನ್ನದಾನ ಊರೂರಿಗೆ ಏನು ಮಾಡ್ತಾರೆ ನೋಡು, ಇದರ ಪುಣ್ಯದ ಫಲ ಎಂದಿಲ್ಲ ನಾಳೆ ಮಲಕಾರ್ ಸಿದ್ಧ ಮುತ್ತೆ ಅಮೋಘ ಸಿದ್ಧ ಕೊಟ್ಟೆ ಕೊಡ್ತಾ ಅಂತೇಳಿ ಸಮಾನ ಕೈ ಎತ್ತೈತರು ಬಂದ್ರೆ ಏನ್ ಹೇಳಿದ್ರು ಅವರು ಸಭಾದ ಕೈ ಎತ್ತಿ ನನ್ನ ಹಾಲ್ ತಿಚ್ಚೋಳಿ ಅವರು ಹೌದು ಮಲಕಾರ್ ಸಿದ್ಧನ ಮೇಲೆ ಅಮೋಘ ಸಿದ್ಧನ ಮೇಲೆ ಭಕ್ತಿ ಇಟ್ಟು ಅನ್ನದಾಸೋಗಿತ್ತೀರಿ. ಹೌದು. ಈ ಅನ್ನದ ಪುಣ್ಯದ ಫಲ ಎಂದಿನ ನಾಳೆ ಮಲಕಾರ್ ಸಿದ್ಧ ಮುತ್ತ ಕೊಟ್ಟೆ ಕೊಡ್ತಾ ಅಂತ ಸಭಾದ ಕೈ ಎತ್ತಿ ಹೇಳಿದೆವು. ನಿಮ್ ಮಾತಿಗೆ ದಯವಿಟ್ಟು ಅಳಿದು ಕೊಟ್ಟದ ಹೊರಕಿಚ್ಚಿ ಬಿಟ್ಟದ ಅಲ್ಲಿ ಗೌಡ್ರ ಅನ್ನದಾನಕ್ಕಿಂತಾನು ವಿದ್ಯೆ ರೊಕ್ಕದಾನ ಶ್ರೇಷ್ಠ ನಾತಿ ನೀವೇನಂತಿರದಕ್ಕ ಹಿಂಗದ ನೀನು ಬೇರೆ ಅನ್ನದಾನಕ್ಕಿಂತಲೂ ರೊಕ್ಕದಾನ ಶ್ರೇಷ್ಠ ಹಿಂಗತ್ತೇನು ಹಂಗ ಈ ಸದ್ ನೋಡಿ ಚಿಂಚೋಳಿ ಅವರು ಈ ದೂರ ಬೇಡಿ ಅದ ನೀವು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಿನಿಂದ ಬಂದಿರಿ. ನೀವು ಬನಾಳ ಗೌಡ್ರು ಏನ್ ನೀವು ಅನ್ನಿಗೆ ಬಂದಿರೋ ಬಾಕಿಗೆ ಬಂದ್ರಿ ಗೌಡ್ರ ಇಷ್ಟೇ ಹೇಳಿ ಗೌಡ್ರ ಅನ್ನಿಗೆ ಬಂದಿದ್ದೆ ಖರೆ ಇದ್ರ ಈಗ ಊಟ ಮಾಡಿರಿ, ಈಗ ಊಟ ಮಾಡಿ ಚಾಲು ಮಾಡಿರಿ. ರಾತ್ರಿ 2 ಗಂಟೆಗೊಮ್ಮೆ ಊಟ ಮಾಡ್ರಿ, ಮುಂಜಾನೆ 5ಕ್ಕೊಮ್ಮೆ ಊಟ ಮಾಡ್ರಿ, 5ಕ್ಕೆ ಹೋಗು ಮುಂದ ಪದರಾಗ 4 ದ್ವಾರ ರೊಟ್ಟಿ ಕಟ್ಟಿ ಕೊಡ್ತಾರ. ಸೀದಾ ನಿಮ್ ಜೀಪ್ ಹತ್ತು ರೊಕ್ಕಿಲ್ಲ ರೂಪಾಯಿ ಇಲ್ಲ. ಅಂದ್ರ ರೊಕ್ಕದಾನ ಶ್ರೇಷ್ಠ ಐತೆ ನಿನ್ನ ಮತ. ಈಗ ಮುಂಜಾನೆ ಎದ್ದು ಕಮಿಟಿ ಅವ್ರು ನಮಗ ದುಡ್ಡು ಕೊಡ್ತಾರೆ, ಕೊಡ್ಲಾರ್ದೆ ನೀವು ಹೋಗುದಲ್ಲ ಕೇಳ ಮಗನ. ಇವತ್ತು ಕೋಟಿ ರೊಕ್ಕ ಕೊಟ್ಟರು ನಮಗ್ ಸಮಾಧಾನ ಇಲ್ಲ. ಕಿಶ ತುಂಬುತ್ತಂದ್ರ ಚಾಳ ಹೊಟ್ಟೋದು. ಹೌದಿಲ್ಲ? ಹೌದು. ಬರ ನಾವು ಊಟ ಮಾಡಿದೇವಿ. ಹೌದೌದು. ನಾನ್ ಮಗ್ಗಲ್ಕೆ ಕೂತಿದ್ದೇನೆ. ಚಪಾತಿ ಕೊಟ್ರು ಹಿಂದೆ ಕಡೆ ಜುನ್ಕಾ ತಂದ್ರ ಬಾಳ ಸ್ವಾದ ಐತಿ, ಚಲೋ ಆಗಿದ್ದಿ. ನೀನು ಇನ್ನೊಂದ್ 60 ತಗೋರಿ. ಈಗ ಅವ್ರ ಅಂದ್ರ ಅವ್ರ ಹುಡುಗರು ಪಟ್ ತಿಂದೇರಿ, ಆನಂದ ಆಗ್ಯದ್ರಿಪ್ಪ, ಸಾಕ್ರಿ ಅಂತಿ. ಕೋಟಿ ರೊಕ್ಕ ತಿಂತೋರು ಕೊಟ್ರು ಸಾಕಂದಲ್ಲ ಮಗನ. ಯಾರಕ್ ಸಾಕಂದಿ? ಅರ್ಧ ರೊಟ್ಟಿಗಿರಿಪ್ಪ. ಮೊನ್ನೆ ಸಾಕು ಮಾಡಿಸಿದ್ರೆ ಯಾವ ದಾನ ಶ್ರೇಷ್ಠ ಆಗ್ತದ? ಅಂದ್ರ ಅನ್ನದಾನೇ ಶ್ರೇಷ್ಠ ಐತೆ. ಆಯ್ತಂದ್ರೆ ಬೇಡ ಐತ್ರಿ ಏನೋ ಮಗನ. ಐತಿ ಅನ್ನದಾನೇ ಶ್ರೇಷ್ಠ ಐತಿ. ಜಗತ್ತದೊಳಗ ಅಷ್ಟು ಪವಿತ್ರವಾದಂತ ದಾನ ದೇವ ತಾಯಿದಾರೆ. ಎಲ್ಲ ಕೀಲಿ ಸ್ವಚ್ಛರ ಕೈಯಾಗ ಮಕ್ಕಳ ಕೈಯಾಗ ಕೊಡ್ರಿ, ದಾನದ ಕೀಲಿ ಒಂದು ಕೊಡ್ಬೇಡ್ರಿ. ಎಲ್ಲಾ ಕೀಲಿ ಕಟ್ ಒಳಗ್ ದಾನ ಯಾರಲ್ಲೇ ಮಾಡಿದ್ರು ಇದು ಬೇಕಲ್ರಿ. ಎಲ್ಲಾ ಕೀಲಿ ಕೊಟ್ಟ ಒಳಗ್ ದಾನ ಯಾರಲ್ಲೇ ಮಾಡುದು. ನಿನ್ ತೇಜ್ರಿ ಸಂದಕದ ಕೀಲಿ ಗರಿಜಿಲ್ಲ. ಹಸ್ತ ಬಂದವ್ರಿಗೊಂದು ರೊಟ್ಟಿ, ಹೌದಾ, ಒಂದು ಚರಿಗೆ ನೀರ. ಈ ದಾನದ ಕೀಲಿ ಮಾತ್ರ ನೀವಿರುತ್ತಾನ ಯಾರ ಕೈಯಾಗ ಕೊಡ್ಬೇಡ್ರಿ, ಪುಣ್ಯ ತತ್ತದ ಅದ್ರಾಗ ಐತಿ ಬಂದಿದೆ. ಹೌದು ಹೌದು. ಯಾಕಂತಂದ್ರೆ ಈ ಮಾತು ಯಾಕೆ ಹೇಳ್ತೇನೆ ನಿಮಗಂದ್ರ ಇದು ಚಿಂಚೋಳಿ ಗ್ರಾಮ. ಹೌದು ಹೌದು. ಇಲ್ಲಿ ಮಲಕಾರ್ ಸಿದ್ಧ ಅಮೋಘ ಸಿದ್ಧನ ಸ್ಥಾನ. ಈ ಊರಾಗ ಒಬ್ಬ ಸಾವುಕಾರ ಹೆಂಡತಿ ಅದಾರ. ಹೆಂಡತಿ ಸಾವುಕಾರತಿ ದಾನ ಧರ್ಮ ಮಾಡಕ್ ಖರೆ ಅವ ಸಾವುಕಾರ ಇಲ್ಲ. ಅವ ಯಾವ ಸಾವುಕಾರನು ನನ್ಗೆ ಗೊತ್ತೈತ್ ಖರೆ ಹೆಸರು ಹೇಳಂಗಿಲ್ಲ. ಅದನ್ನೆಲ್ಲ ಚೌಕಾಸಿ ಮಾಡಿರಿ. ಒಂದು ದಿನ ಮುತ್ತೆ ಅಮೋಘ ಸಿದ್ಧನ ಮನಸ್ಸಿನಾಗ ಬತ್ತ ಖಾಸ ಅಮಸದ ಮುತ್ತಳಿಗೆ ಬೇರೆ ಬೇಕಾದ್ರೆ ಮನೆ ಮುಂದೆ ಬಂದ್ರೆ ದಾನ ನೇಡ ಮಗ ನಾನೇ ಹೋಗ್ಬೇಕು ಮನೆಗೆ ಅಂತ ಪ್ರತ್ಯಕ್ಷ ಹೋಗ್ಬೇಕು. ಹೆಂಗ ಹೋದ್ರಿಪ್ಪ? ಮುಪ್ಪಾನ ಮುದುಕರ ವೇಸಿ ತಗೊಂಡು ಹೆಗಲ ಮೇಲೆ ಹೋಮದ ಕಂಬಳಿ ಕೈಯಾಗ ನೇಮದ ಬೆತ್ತ ಬಗಲಿಗೆ ಭಂಡಾರ ಚೀಲ ಹಾಕೊಂಡ ಪಾದ ಹೋಗುದಾಗ ಎತ್ತೊಂದು ಗಳಿಯಾಕ ಹೋಗಿದ್ದ ತೋಟಕ್ಕ. ಅವನ್ ಹ್ಯಾಂಟಿ ಬುತ್ತಿ ತಗೊಂಡು ಹೊಂಟಿದ್ದಳ. ಬುತ್ತಿ ತುಂಬಿಕೊಂಡು ನೋಡಿದಳ ಮುತ್ಯಾಗ ಭಂಡಾರ ನೋಡಿ ಬಂದು ನಮಸ್ಕಾರ ಮಾಡಿದಳ ತಾಯಿ. ಹೌದು. ನಮಸ್ಕಾರ ಮಾಡಿ ಬುತ್ತಿ ತಗೊಂಡು ಹೊಂಟಳು. ಯವಾ ನಮಸ್ಕಾರ ಮಾಡಿ ಹಂಗೆ ಹೋಗ್ಬೇಡ, ಹಸು ಬಹಳ ಆಗ್ಯದ, ನನಗೊಂದು ರೊಟ್ಟಿ ಕೊಡುವಂತ ಮುತ್ಯ ಆರಾಮಂದ್ರು. ಇದು ಮೊದಲೇ ನನ್ನ ಗಂಡ ತಿರ್ಸತ್ತ ಏನೇ ರೊಟ್ಟಿ ಆದ್ರೂ ಹತ್ತು ಬಂದು ಪೂಜೆರಿಗೆ ಹಂಗೆ ಉಣಸ ತಪ್ಪಾತದೇನು ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಬುತ್ತಿ ಬಿಚ್ಚಿ ಒಂದು ರೊಟ್ಟಿ ಒಣಗಿ ಹೆಚ್ಚಿ ಕೊಟ್ಟರು. ಗುಂಡು ಸುಮ್ ಕುಂಡ್ರಲಿಲ್ಲ ಮುತ್ಯ. ಮತ್ತೇನಂದ್ರಿ? ನಾನು ಹಸು ಹೆಂಗಿಲ್ಲ ಇನ್ನೊಂದು ರೊಟ್ಟಿ ಕೊಡುವ ಯವ ಅಂದ. ಏನಾಗ್ತದ ಆಗ್ಲಿ ಹಿಮ ಹೊಡೆಯಲಕ್ಕ ಗಂಡಕರೆ ಹತ್ತು ಬಂದು ಪೂಜೆಗೆ ಅರ್ಧ ಹೊಟ್ಟಿಗೆ ಹತ್ತು ಕೊಡಿದ್ರೆ ಪಾಪ ಆಗ್ತದ ತಿಳ್ಕೊಂಡು ಬುತ್ತಿ ಬಿಚ್ಚಿ ಮತ್ತೊಂದು ರೊಟ್ಟಿ ಊಟ ಮಾಡಿ ಕೊಟ್ಟಳು. ಊಟ ಮಾಡಿ ನೀರು ಕೊಡುವ ಆನಂದ ಆಯ್ತು. ಸರಿ ಕರೆದ ತಂಗಿಗೆ
ತಂಗಿಗೆ ಹೇಳ್ದ ತಲೆ ಮೇಲೆ ಕೈ ಇಟ್ಟು ಮುತ್ತೈದಿ ಸೌಭಾಗ್ಯವತಿ ಆಗು ಅಂತ ಹೇಳಿ ಆಶೀರ್ವಾದ ಮಾಡಿ ಮುದುಕ ಮಾಯ ಆಗಿತ್ತು. ಮಾಯಾದ ಮುತ್ಯ ಹಾಗೆ ರೊಟ್ಟಿ ತಗೊಂಡು ಹೊರಗೆ ಬಾದರು ಹೋಗುತ್ತಾನ. ಇದು ಸಿಟ್ಟಿಗೆ ಚಿತ್ರಿ ಗಡಿ ಕಾಯ್ದಿತ್ತವ್ರು ಬಾಂಧ ಏರುದು ಏರುದು ನಾಕ ಬರೋ ಹಿಂಗ ನಡೆಸಿದ್ದ. ಅಷ್ಟರ ಬಾದಳು ಎಲ್ಲ ರಂಡಿ ಎಷ್ಟು ಲೇಟ್ ಮಾಡಿದ್ವಿ ತೊಗಲು ಬಾರ್ಕೊಂಡು ಬಂದ್ರಿ. ನನ್ಗೆ ಆರಾಮ ಇದ್ದಿತ್ತಲ್ರಿ. ಕೊಡು ಬತ್ತಿ ಅಂತಂದ್ರೆ ತಗೊಂಡ ನೋಡ್ತಾನ ರೊಟ್ಟಿ ಎರಡೇ ಇದ್ದು. ದಿವಸ 4 ರೊಟ್ಟಿ ಕೊಡು ಮನುಷ್ಯ ಏನ 2 ರೊಟ್ಟಿ ಯಾರಿಗೆ ಕೊಟ್ರಿ ಏನೋ ಬಿಟ್ಲ ಹತ್ರಿ ಏಟ ಎಲ್ಲಿ ಬಾರ್ಕೋಲ್ ಬಾರ್ ಮೂಡ್ತಿತ್ತ ಅಲ್ಲಿ ಚಲ ಮುಗಿಸ್ತಿತ್ತು. ಹೆಣ್ಮಗಳು ಎಷ್ಟು ಹೊಡೆದ್ರು ಇಂಥವ್ರು ಕೊಟ್ಟನಂತ ಹೇಳಿಲ್ಲ. ಈ ಬಾಯಿಗೆ ಹೇಳಿಲ್ಲ. ಬುತ್ತಿ ಕೊಟ್ಟು ಖುಲ್ಲಾ ಅರ್ಬಿ ತಗೊಂಡು ಬಂದ್ರು. ಅದೇ 2 ರೊಟ್ಟಿ ಊಟ ಮಾಡಿ ಹೊಲ್ದಾಗ ತಂಪು ನೆಲ್ಲ ಮಾಯನ ಗಿಡ ಇತ್ತು ಮನ್ಕೊಂಡ. ಅದೇ ಮಾಯನ ಗಿಡದಾಗ ಕರಿ ನಾಗರ ಹಾವು ಕೂತು. ನಾಗರ ಹಾವ ಇವನು ಕಣ್ಣು ಮುಚ್ಚುದಷ್ಟೇ ತಡ ಇಳಿದು ಬತ್ತು. ಹೆಳಿ ತೆಗೆದು ಎಡಕಿನ ಕಾಲಿ ಹೊಡಿಲಕ್ ಹೋಗ್ತಿತ್ತು. ಆ ಕಾಳ ಒಂದು ರೊಟ್ಟಿ ಬಂದು ಆಟ ರೊಟ್ಟಿ ನೋಡ್ರಿ ರೊಟ್ಟಿ ಎಚ್ಚೆಗಿನ ಹೆಡಿ ತೆಗೆದು ಈ ಕಾಲಿ ಹೊಡಿಲಕ್ ಬರ್ತಿತ್ತು. ಈ ಕಾಲದ ಒಂದು ರೊಟ್ಟಿ ಅಡ್ಡ ಆಗ್ತಿತ್ತು. ಹಾವು ಕಡಿಬೇಕಂತಂತಿ ರೊಟ್ಟಿ ಅಡ್ಡ ಆಗಿ ಬೆಳೆಸ್ತದ. ಅಷ್ಟರ ಎತ್ತರಾಗಿ ನೋಡ್ತಾನ. ಹಾವಿಗೆ ರೊಟ್ಟಿಗೆ ಜಗಳ ಧ್ವಂಸ ಬಿಟ್ಟಿತ್ತು. ಗಾವರಿ ಆದ ಮಗ ಯಪ್ಪ ತನ್ನ ನೀಯೆಲ್ಲ ಗಾವರಿ ಬಿಟ್ಟು ನೀರು ಸೋರ್ತು. ಇವ ಯಾವಾಗ ಎದ್ದು ಕೊತ್ತ ಹಾವು ಸಾರನ್ನ ಸರಿದ ಮತ್ತೆ ಗಿಡ ಏರ್ತು. ಬಾರ್ಕೋಲ್ ಅಲ್ಲೇ ಒಗದ ನೀ ತೊಯ್ದು ಸೋರ್ತಿತ್ತು. ಹೋತ್ರಲ್ಲೇ ಹಿಂದ್ರ ನೀರು ಬೀಳ್ತಿತ್ತು. ಗಂಡಗಚ್ಚ ಹಾಕದ. ಗಂಡಗಚ್ಚ ಹಾಕಿ ಓಡಿ ಮನೆಗೆ ಬಂದ. ಆ ತಾಯಿ ಮಂಚದ ಮೇಲೆ ಮನೆಗಿದ್ದಳು. ಹ್ಯಾಂಟಿಗೆ ಒದರ್ತಾನ. ಯಾರು ಏ ಹೊಯ್ದ ಯಾಕ್ರಿ ಕೇಳ್ತಾನ. ಅಲ್ಲ ನೀ ರೊಟ್ಟಿ ಕೊಟ್ಟು ಬಂದಿ. ಅವೆರಡು ರೊಟ್ಟಿ ಒಂದು ತಂಪಿನಲ್ಲಿ ಮಾವಿನ ಗಿಡದ ಬೆಟ್ಟಕ್ಕೆ ಮನ್ಕೋಬೇಕಂತ ಮನ್ಕೊಂಡ. ಕರಿನಾಗ ಹಾವು ನನಗೆ ಕಡಿಬೇಕಂತಿತ್ತು. 2 ರೊಟ್ಟಿ ಬಂದು ಬಿಡಿಸ್ತಿದ್ದು. ಇದು ಏನು ಕಾರಣ ಅಂತ ಹೇಳ್ತಿ ಕೇಳ್ತ. ಇದು ಏನು ಕಾರಣ? ಅವಾಗ ಹೆಣ್ಮಗ ಹೇಳ್ತಾನ ನೋಡ್ರಿ ಸಾವುಕಾರ ಹೇಳ್ತಿ ಏನಂತ ನೋಡ್ರಿ. ನಿಮ್ಮ ಜೀವ ಹೋಗುವುದು ಒಂದು ಬಾಜು ಇರ್ಲಿ, ಉಳಿಲಿ. ನೀ ಸಾವುದು ಉಳಿಲಿ. ನನ್ನ ಕೊಳ್ಳಾನು ಗುಳದಾಳಿ ಮಂಗಲ ಸೂತ್ರ. ನಾ ಮುತ್ತೈದಾಗಿ ಚಿಂಚೋಳಿ ಊರಾಗ ಬಾಳ್ಬೇಕಾದ್ರ ಚಿಂಚೋಳಿ ಊರಾಗ ಬಾಳ್ಬೇಕಾದ್ರ ಆ ಪೂಜೆಗೆ ನೀಡಿರ್ತಕ್ಕಂತ 2 ರೊಟ್ಟಿನ ಕಾರಣ ಅಂತ ಹೇಳಿ ತಾಯಿ ಉತ್ತರ ಕೊಡ್ತಾ ನೋಡ್ರಿ. ರೊಟ್ಟಿನೇ ಕಾರಣ. 2 ರೊಟ್ಟಿನೇ ಕಾರಣ. ದಾನ ಮಾಡ್ರಿ. ಅನ್ನ ದಾನ ಮಾಡಿ ಹೌದು ಜಗತ್ತದೊಳಗೆ ಮುತ್ತೈತನ ಕಾಯ್ಕೊಂಡಳು ಆ ತಾಯಿ. ಹೌದು ಅಂತ ಬುದ್ಧಿವಂತಲು ಇದ್ದಳು. ಹೌದೌದು. ನಿಂದ ಯಾವಾಗ ವಿದ್ಯೆ ಮಾಡಿ ಕಾಯ್ಕೊಂಡ ಅಂದ್ರೆ ನೀವೊಂದು ಹೇಳಂತದು. ಹನುಮಂತರಾಯ ಇದ್ರ ಹೇಳು. ಇದ್ದಿಲ್ಲ ಮತ್ತೆ ನಾಳೆ ಏನ್ ಮಾಡ. ನಮ್ಮ ಅಪ್ಪ ಗೆದ್ದದ ಸೋತ ತಂದ್ ಬಿಡು. ಯಾನ್ ನಮ್ ಗೆಲ್ ಕುಡಿದ್ರೆ ಬೇಡ. ಈ ಮದುವೆ ಗೆದ್ದಂದ್ರೆ ನಾ ಗೆಲ್ತೇನೆ. ನರಕದಾಗ ಬೇಡ ಹೆಂಡ್ಯಾಗ ಒಂದ್ ಹುಳ ಇರ್ತಾವ ನೋಡ್ರಿ ನೀವು. ಹೆಂಡಿ ಹುಳ. ಆ ನಾಗರಾಮ ಬಂದ ಗೆದ್ದು ನಿಂತಿರ್ತೀವತ್ರಿ ಹುಳ. ನಾಗ್ಯ ಗುಗ್ಯ ಆ ನಾಗರಾಮ ಹಿಡಿಲಕ್ ಬಂದ ನರಕದಾಗ ಅಡುಗು. ಅದ ಹಾವ ಅದ್ರ ಹಿಡಿಲಕ್ ಬಂದ ನರಕದಾಗ ಬಾಯಿ ಹಾಕ್ಬೇಕಲ್ರಿ. ಬೆಂಕಿ ಹಚ್ಚತ್ತದ ನಾಗರಾಮ ಬ್ಯಾಡ ಯಾನ್ ಯಾಕನಲ್ಲ ಸುಳಿ ಮಗ ನರಕದಾಗಿ ಇರ್ತೈತಿ. ಮಗ ನನ್ನ ಬಾಯಿ ನರಕ ಮಾಡಿಸ ನಿನ್ನವನ್ನ ಈ ತರ ಹೇಳಿ ಮಗ ಇತ್ತಿತ್ತಂದ್ರ ಬಿಟ್ಟು ಬಿಟ್ಟು ಎಲ್ಲಿ ಬಂದ್ರೆ ತಾಯಿಗೆ ಎಲ್ಲ ಆನಂದದಿಂದ ಗುರು ಶಿವ ಕೇಳ್ರಿ. ಈಗ ಮತ್ತೊಂದು ಖ್ಯಾತಿ ಹಾಡಿ ಕೊಡೋಣ ಹುಡುಗ ಜ್ಞಾನದವರಿಗೆ. ವಿದ್ಯೆ ಬುದ್ಧಿ ಬೇಕು. ವಿದ್ಯೆ ಸಂಬಂಧಿಸಿದ್ದ ಎಷ್ಟು ಕಲ್ತಾಗಿ ಮಾಡೋನು. ಬಂದಾಗ 3 ಮಂದಿ ಬಂದು ಪುಟ್ಟಕ್ಕೆ ಹಂಗಿರ್ತಾರೆ. ಬುದ್ಧಿ ಇದ್ದಿತ್ತು ನನಗೆ ಹಂಗಾಗ್ತದೆ. ಮತ್ ಸಿಕ್ಕಂಡ್ ಒಬ್ಬ ಸ್ವಾಮಿ ಮತ್ತ ಒಬ್ಬ ಮುಲ್ಲ ಮತ್ತೇನಪ್ಪ ಒಬ್ಬ ರೈತ 3 ಮಂದಿ ಕೂಡಿ ಮೀಟಿಂಗ್ ಮಾಡಿ ಗಡ್ಯಾಡ್ ಚೀಲ ಹರಿದ್ರಿ ಪುಟ್ಟಿಕಾಯಿ. ಬಾದನ್ ಪುಟ್ಟಿಕಾಯಿ ಮೈಸೂರು ಪುಕ್ಕಿ 2 ಪುಕ್ಕಿ ಅವ್ರು ಎಲ್ಲಿ ಅದ 2 ಚೀಲ ಹೌದು.
ಹರಿದ್ರು ಹೊಲ್ದಾನು ಬಂದ ನೋಡವ ಎಡ್ಯಾಡ್ ಚೀಲ ತುಂಬಿಟ್ಟಿರು ಕಾಲ ನಾವತ್ ಕೆರವ ಬುದ್ಧಿವಂತಿದ್ದವ ಈ ಸುಳಿ ಮಕ್ಕಳ ಪಾಲಿಗೆ ನಾ ಬಿದ್ದಂದ್ರೆ ನನಗೆ ಇರಂಗಿಲ್ಲ ಅಂದವ. 3 ಮಂದಿ ಯಾರ ಅವ್ರು ನಾವ್ ಒಬ್ಬನೇ ಇದ್ರಾಗ ನಾ ಐಡಿಯಾ ಮಾಡಿರ್ಬೇಕಂದವ. ತಾನು ಸುದ್ದಿ ನಡೆಸದ ಏನಂದವ ಆ ಮುಲ್ಲಾಗ ಹೇಳ್ತಾನ ಮುಲ್ಲಾ ಮಗನ 2 ಕೀಲ ಪುಟ್ಟಿಕಾಯಿ ಅವ ನಮ್ಮ ಸ್ವಾಮಿಯನ್ನ ಹರಿದವ ಊರ್ ಸ್ವಾಮಿಯನ್ನ ಮತ್ತ ರೈತ ಹರಿದಿ ಅಂದವ. ನಾನು ಹೊಲ್ದಾಗ 2 ಕೀಲ ಹರ್ದಂದ್ರೆ ನಾನು ಅವನ ಹೊಲ್ದಾಗ 2 ಕೀಲ ಹರ್ಕೊಂಡ್ ಬರ್ತಾವ ಒಂದಿನ. ನನಗೂ ನೀ ಏನ್ ಸಂಬಂಧ ಮಗನ ನೀ ಒಬ್ಬನೇ ಯಾಕೆ 2 ಕೀಲ ನೀ ಹರಿದ ನಮ್ಗೆ ಏನ್ ಸಂಬಂಧ ಅಂದ ಮುಲ್ಲಾಗ ದುಡ್ಡಾತ್ರು ಇರ್ತ. ಈ ಸ್ವಾಮಿ ರೈತ ಸುಮ್ಮನಿತ್ತು ನೀವು ಗಾಬರಿಯಾಗಿ ಗಪ್ಪಗಾರ ನಿಂತು ಮುಲ್ಲಾ ಹೊರದು ಬಿಟ್ಟ ಸ್ವಾಮಿ ಕಡೆ ಬಂದ. ಏನಂದ್ರೆ ಸ್ವಾಮಿ ಅಯ್ಯ ಅಂದವ. ಅಯ್ಯ ಮಗನ ಜಾತಿಲಿ ಜಂಗಮ ಹರಿದಿ ಕರೂರ್ ಹರಿದಿ 2 ಕೀಲ ಮಗನ ಹರಿದಿ ಅತ್ತೆ ಥೋಡೆ ಹರಿಬೇಕ ಮಗನ 2 ಕೀಲಗಟ್ಟೆ ಹರಿದಿದಿ ಅಂದವನೇ ದುಡ್ಡ ಆಗ್ತ ನೋಡ್ರಿ ಸ್ವಾಮಿಗೆ. ಆ ಮುಸಲ್ಮಾನ ಅಂತ ಬಿಡೋನು ಮಗನ ಅವ್ರಿಗೆ ಬಿಡಿಸಲಕ್ ಹೋಗಿರಿ ಮಗ ಬಿಡು ಅಂದವ. ಆಡ್ರಿ ಸ್ವಾಮಿನ ಹಣ್ಣು ಮಾಡ್ದ ಕಡ್ಯಾಕ್ ಹೋಗದ ಬಂದ ನೋಡ್ರಿ ರೈತನ ಕಡೆ ಏನೋ ಮಗನ ಅಂದವ. ಊರಾಗ ದೊಡ್ಡ ರೈತ ರೈತಿದಿ ಹರಿಯಾಕ 8 ಎತ್ತಿನ ಮಕ್ಕಳಿಗೆ 4 ಕಾಯಿ ಹರ್ಕೊಂಡು ಹೋಗುದು ಮಗನ. 2 ಚೀಲ ತುಂಬಿದಿ ನಾನೇ ಬಂದು 2 ಚೀಲ ನಿನ್ನ ಹೊಲದಾಗ ಹರಿದ್ರೆ ಹೆಂಗ ಆಗ್ತಿತ್ತು ಮಗನ ಅಂದವ್ರೆ ಬಿಡ್ಲಾತ್ರಿ ಏತ ಇವ್ ಮುಸಲ್ಮಾನ ಸ್ವಾಮಿ ಎಟ್ಟು ಕೊಡಿದ ಬುದ್ಧಿ ಇದ್ದದ್ದೇ 3 ಹಣ್ಣು ಮಾಡ್ದ ಹುಚ್ಚುಳಿ ಮಗನವ. ಬುದ್ಧಿ ಯಾಕ್ರಿ ಬುದ್ಧಿ ಇದ್ದಿದ್ದ ಮಧ್ಯಾಹ್ನ ಹೋಗ್ತಿದ್ದವ ಇವ್ರು 3 ಮಂದಿ ಕೈಯಾಗ ಬರೀ ಪುಟ್ಟಿಗೆ ಹರಿದ್ ಕೇಳಿದ್ರ ಹಂಗ ಇವತ್ತು ನೀನು ಏನಾದ್ರು ಬುದ್ಧಿ ಬಲ ಮಾಡ್ಕೊಂಡು ಬುದ್ಧಿ ಬೆಳೆಸಿ ನಮ್ಮ ಅಪ್ಪನಕ್ಕಿಂತ ನಾನು ಒಂದು ಗುಂಜಿ ಮುಂದಾಗ್ಬೇಕಂತ ಹೇಳಿ ಬುದ್ಧಿ ಉಪಯೋಗ ಮಾಡಿದ್ರೆ ಶಬ್ಬಾಸಿ ಮಗನ ನಾನು ಹತ್ತೀನಿ. ಹೌದು ನಾನು ಹತ್ತಿದ್ದೆ ನೀವು ಅಡ್ಡೇಕ ನೀನ್ ಧರ್ಮ ಕಥೆಯನ ಎಲ್ಲಿ ತರ್ಕಮ್ಮ ನೀರು ಕೊಡ್ತೀವಿ ನೀರು ತಿಳಿದು ಕೊಡ ಅಂತಮ್ಮ. ಹಂಗೆ ವಯಸ್ಸಾಗ ಶುಗರ್ ತ್ರಾಸ್ ಮಾಡ್ಕೊಳತ್ತವ ಮುದಕ್ಕ ಹಿಂಗೆ ನೆಪ್ ಮಾಡಿ ಕೊಡ್ತವ ಬಾಳ ಕಾಳಜಿ ನೀವ ಎಲ್ರಿ ಹೋದ ನೀ ಯಾಕೆ ನೀರು ಕುಡಿಸ್ ನನ್ ಗೊತ್ತ ಯಾಕ ನೀರು ಒಬ್ಬ ಬ್ಯಾಟಿ ಆಡಕ್ 4 ನಾಯಿ ತೊಗೊಂಡು ಹೋಗಿರ್ತಾನೆ ಅಡವಿಗೆ ಕಬ್ಬನಾಗ ಮಲ ನರಿ ಕೊಂಕ ಯಾರು ಹಿಡಿತಾವ ನಾಯಿಗಳು ಹಿಡಿತಾವ ಖರೆ ತಾನೇ ತಿನ್ನಂಗಿಲ್ರಿ ಅವು ಹಿಡಿದು ತನ್ನ ಮಾಲೀಕನ ಕೈಯಾಗ ಕೊಡ್ತಾವ. ಮಲ ಕೊಂಕ ಯಾಕೆ ಕೊಡ್ತಾವ ಮಾಲೀಕನ ಕೈಯಾಗ ಅವಕ್ ಖಾತ್ರಿ ಐತ್ರಿ ನಾಯಿಗಳಿಗೆ ನಮ್ಮನ್ನ ಬಿಟ್ಟು ಮತ್ತೆ ತಿನ್ನಂಗಿಲ್ಲ. ಕಾಲ ಬಾಲ ತಗಲ ಇಂಥದ್ದೇ ಒಗಿತಾನ ಯಾಕಾಗಲ್ಲ ಒಗಿತಾನ ನಮಗೂ ಒಗಿತಾನ ಖಾತ್ರಿ ಐತೆ ಕೈ ಮಾಲೀಕನ ಕೈಯಾಗ ತಂದು ಕೊಡ್ತಾವ. ನಾಯಿಗಳು ನೀರ್ ಬಲ್ಲಿ ಯಾಕೆ ತಂದು ಕೊಡ್ತೇನೆ ನನಗ ನಾವು ನಾಯಿಗಳೇ ಖಾತ್ರಿ ಮನ್ಸಿಗೆ ಮಾಡ್ಕೊತಂದ್ರ ಕೊಡ್ತೈತಿ ಅದ ವಿಶ್ವಾಸ ಇದ್ದಿತ್ತಂದ್ರ ಕೊಡಂಗಿಲ್ಲ. ಏನ್ರಿ ಬಂಧುಗಳೇ ಮುಂದಿನ ಸಂಧಿಗೆ ಮಹತ್ವದೊಂದು ಮಾತು ಹೇಳಮಲ್ಲಿ ಎಲ್ಲ 8 ಮಂದಿ ಕೂತ್ರಿ ಇಷ್ಟು ಮಂದಿ ಕೊಂಡ್ರಿ ಬಹಳ ಮಹತ್ವದೊಂದು ಮಾತ ದಂಡಿ ಸಂಧಿ ಮುಂದಿನ ಸಂಧಿ ಕಡಿದೆ ಬರ್ತೈತಿ. ಯಾಕ ನಾವು 5 ತನ ಹಾಡಂಗಿಲ್ಲ 4 ತನನೇ ಟೈಮಿಂಗ್ ಐತಿ. ನಾವು ಇಲ್ಲಿಂದ 4ಕ್ಕೆ ಬಿಟ್ಟೇವ್ ಇಲ್ಲಿದ್ದು 200 ಕಿಲೋಮೀಟರ್ ಮೇಲೆ ಹೋಗಿ ಮತ್ತೆ ದಿನ ಇಡ್ಬೇಕಾಗಿ ಹಗಲ್ ಹಾಡಿಕೆ ನಾವು ಜಟ್ ತಾಲೂಕದಾಗ ಸಾಂಕಕ್ಕ. ಈಗ ಮುಂದಿನ ಸಂಧಿಗೆ ಒಳ್ಳೆಯ ಒಂದು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಬುದ್ಧಿ ಬರತಕ್ಕಂತ ಮಾತ ಕೇಳಿ ಮತ್ ಹಾಡವನು ಈಗ ಖ್ಯಾಲಿ ಯಾವ್ದೈತ ಬಂದಿ ಅವಸರ ಬಂದಿ ಭಾತುರ ನೀ ಭಾರಿ ಅವಸರ ಭಾರಿ ಅವಸರ
ದಾರಿ ತಪ್ಪಿ ಮಾರಿ ನೋಡಿ ನಿಂತಿದ್ದಿ ದೂರ 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 ನನ್ನಪ್ಪ ಶರಣ ಮಾಲಿಂಗರ ಗುರು ಸೇವಾ ಮಾಡೋ ಮುಂದೆ ಕರಿ ಹುಲಿ ಬಿಡಿ ಹುಲಿ ಬಿಚ್ಚಿ ಬೆಚ್ಚಿ ಕಾರಿ ಹುಂತಿ ಕೋರಿ ಚಂದ್ರನ ಬಣ್ಣಿಗೆ ಸಾವಿರ ಭಾಗ್ಯವನ್ನ ಯಾವ ರೀತಿ ಹೋಗಿ ಹುಲಿ ಕಡಿತಾವ ತನ್ನ ಹುಲಿ ಜೀವಂತ ಮಾಡ್ತಾನ ಭಂಡಾರ ಮಹಿಮಾದಿಂದ ಕೋರಿ ಚಂದ್ರ ಬಂದಿಯಪ್ಪ ನಿನ್ನ ಹುಲಿ ಇದ್ದು ನೀ ಜೀವ ಮಾಡ್ಕೊಂಡಿ ನನ್ನ ಬಣ್ಣಿಗೆ ಸಾವಿರ ಭಾಗ್ಯ ಕೀಲ ಬಣ್ಣಿ ಹೋಗ್ತೀನಿ ಮಾಳಪ್ಪ 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 ಕರುಣಾನಿಧಿ ನನ್ನ ಭಾಗ್ಯ ಜೀವ ಮಾಡತ್ತ ಮಾಳಿಂಗ್ರ ಹೇಳದಕ್ರ ಗುರುವಿನ ಹೆಸರಿನ ಮ್ಯಾಲ ಬಂಗಾರ ಬಲಗೈ ಹತ್ತ ತವರ ಗೋಪ ಮಾಲಿಂಗರಾಯ ಭಂಡಾರ ಚೀಲದಲ್ಲಿ ಗಟ್ಟಿ ಭಂಡಾರ ಹೊಡೆದಂದ್ರೆ ಬಣ್ಣಿಗೆ ಸಾವಿರ ಭಾಗ್ಯ ಹೆಂಗ ಜೀವಂತ ಆಗ್ಯದ ಅನ್ನೋದು ಪದ್ಯ ರೂಪದಾಗ ನಮ್ಮ ಹುಡುಗ ಪದ್ಯದೊಳಗೆ ಪ್ರತಿಪಾದನೆ ಮಾಡ್ತಾನ ತಾವೆಲ್ಲರೂ ಭಕ್ತಿ ಪೂರ್ವಕ ಕೇಳ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಂಡು ಪದ್ಯ ಶುರುವಾಗ್ತದೆ.